ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರೂಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿದಿನವೂ ಕೂಡ ಒಂದೊಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಕಳೆದ ಸಂಚಿಕೆಯಲ್ಲಿ ಅಪಘಾತದ ಕುರಿತಾಗಿ ಒಂದಷ್ಟು ವಿಚಾರವನ್ನು ತಿಳ್ಕೊಂಡ್ವಿ. ಅಪಘಾತ ಸಂಭವಿಸಲಿಕ್ಕೂ ಮತ್ತು ಜಾತಕಕ್ಕೂ ಯಾವ ರೀತಿಯಾದಂಥ ಸಂಬಂಧವಿದೆ, ಜಾತಕದ ಮುಖಾಂತರವಾಗಿ ಅಪಘಾತ ಸಂಭವಿಸುತ್ತಾ, ಸೊ ಹಾಗೆ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಇದರಿಂದ ದೂರ ಉಳಿಬೋದಾ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನಿನ್ನೆಯ ಸಂಚಿಕೆಯಲ್ಲಿ ತಿಳಿಸ್ಕೊಟ್ರು. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಅದೇ ವಿಚಾರವನ್ನು ಮಾತಾಡೋಣ. ಸೊ ಅಪಘಾತಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರ, ಹಾಗೆ ಅಪಘಾತವನ್ನು ತಡೆಗಟ್ಟಬೇಕು ಅಥವಾ ಅದಕ್ಕೆ ಪರಿಹಾರ ಮಾರ್ಗ ಅಂದರೆ ರುದ್ರಾಕ್ಷಿನ. ಸೊ ರುದ್ರಾಕ್ಷಿಯಲ್ಲಿ ಹಲವಾರು ರೀತಿಯಾದಂಥ ರುದ್ರಾಕ್ಷಿಗಳನ್ನು ನಾವು ನೋಡ್ತೀವಿ. ಯಾವ ರೀತಿಯಾದಂಥ ರುದ್ರಾಕ್ಷಿಗಳನ್ನು ಯಾವ ಕ್ರಮದಲ್ಲಿ ನಾವು ಅದನ್ನು ಅಳವಡಿಸ್ಕೊಳ್ಬೇಕಾಗತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರುಗಳು ನಮಗೆ ನೀಡ್ತಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್ ವೀಕ್ಷಕರು, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾರೆ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ. ಹಲೋ, ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಇಲ್ಲಿ ಕರ್ನೂಲಿಂದ ಸರ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ರೀ. ಯಾರ ಬಗ್ಗೆ? ಮಗಳ ಬಗ್ಗೆ. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಹುಟ್ಟಿದ್ದು 21/10/1997. 6:55 AM. 6:55 AM. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ರಾಯಚೂರು. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮದುವೆ ಬಗ್ಗೆ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. 21 ಅಕ್ಟೋಬರ್ 1997. ಹೌದು ಸರ್. 6:55 ಬೆಳಿಗ್ಗೆ ಅಲ್ವಾ? ಹೌದು ರೀ ಸರ್. ಸರಿ, ಈಗ 28ನೇ ವಯಸ್ಸಲ್ಲಿ ಇದ್ದಾರೆ. ಹೌದು ರೀ ಸರ್. ಆಲ್ರೆಡಿ ನಾನು ಹೇಳ್ದಂಗೆ ಯಾವಾಗಲೂ ಕೂಡ ಜ್ಯೋತಿಷ್ಯದಲ್ಲಿ ನಿಮಗೆ ಆಪರ್ಚುನಿಟಿ ಸಿಗುತ್ತೆ, ಡಿಸಿಷನ್ ಜಾತಕದಲ್ಲಿ ಬರಲ್ಲ. ಅರ್ಥ ಆಯ್ತಾ? ತುಂಬಾ ಜನ ಮದುವೆ ಆಗುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಶಾಸ್ತ್ರನ ಏನಕ್ಕೆ ನಂಬಲ್ಲ ಅಂತಂದ್ರೆ ಇದೇ ಕಾರಣಕ್ಕೆ. ಇಲ್ಲಿ ಗುರುದಶ ನಡೀತಾ ಇದೆ. ಗುರುದಶದಲ್ಲಿ ದಶಾ ಫಸ್ಟ್ ನೋಡ್ತೀವಿ, ಮದುವೆ ಯೋಗ ಇದೆಯಾ ಅಂತ. ಆ ಮದುವೆ ಯೋಗದಲ್ಲಿ ಬರ್ತಕ್ಕಂಥ ಒಂದು ವಿಚಾರದಲ್ಲಿ 2ನೇ ಮನೆ 7ನೇ ಮನೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮದುವೆ ಕೊಡಬೇಕಾಗಿರ್ತಕ್ಕಂಥದ್ದು 2ನೇ ಮನೆ 7ನೇ ಮನೆ. ಇದರಲ್ಲಿ 8, 10 ಬಂದಿರೋದ್ರಿಂದ ಕರಿಯರ್ ಫೋಕಸ್ಡ್ ಅಂತ ಜಾಸ್ತಿ ಇರುತ್ತೆ. ಆ ಕರಿಯರ್ ಫೋಕಸ್ ಜಾಸ್ತಿ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್. ಸೊ ಇಲ್ಲಿ 8ನೇ ಮನೆ ಮತ್ತೆ 12ನೇ ಮನೆ 9 ಎರಡೂ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ವಿವಾಹ ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದು ದಶಾ ಹೇಳುತ್ತೆ. ಯಾಕಂದ್ರೆ 8ನೇ ಮನೆ 10ನೇ ಮನೆ ವೃತ್ತಿಯ ಮನೆಯನ್ನು ತೋರಿಸುತ್ತಿಲ್ಲ. ಯಾವಾಗ ನೋಡಿ, ಇಲ್ಲಿ ಮ್ಯಾರೇಜ್ ಅಂತ ಹಾಕಿದ ತಕ್ಷಣ ರೆಡ್ ಅಂತ ಬಂತು. ಇದನ್ನೇ ನಾನು ಜ್ಯೋತಿಷ್ಯದಲ್ಲಿ ಹೇಳ್ಕೊಡೋದು. ಇದು ನೋಡಿದ ತಕ್ಷಣನೇ ಅದಕ್ಕೆ ಹೇಳೋದು, ಜ್ಯೋತಿಷ್ಯ ಭಾಳ ಕಾನ್ಫಿಡೆನ್ಸ್ ಕೊಡುತ್ತೆ. ಇದು ಬ್ಲೂ ಕಲರ್ ನೋಡಿದ ತಕ್ಷಣ ಇಲ್ಲಿ ದಶಾ ಅಂತ ಹಾಕಿದ್ದೀವಿ. ಆ ದಶಾದಲ್ಲಿ ಮ್ಯಾರೇಜ್ ಅಂತ ಒಂದು ಸಬ್ಜೆಕ್ಟ್ ಹಾಕಿದ್ದೀವಿ. ಇಲ್ಲಿ ಆ ಮ್ಯಾರೇಜಲ್ಲಿ ಇಲ್ಲಿ ನೋಡಿದಾಗ ಇಲ್ಲವೇ ಇಲ್ಲ, 2, 7 ಇಲ್ಲವೇ ಇಲ್ಲ. 2ನೇ ಮನೆ 7ನೇ ಮನೆ ಬರಲೇಬೇಕು. ಇದೇ ಫಸ್ಟೇ ಹೇಳ್ಬಿಡುತ್ತೆ ದಶಾ ಪವರ್ ಇಲ್ಲ ಅಂತ. ಇನ್ನು ಆ ದಶಾದಲ್ಲಿ ಇನ್ನೊಂದು ವಿಚಾರ ನಾವು ಏನಕ್ಕೆ ಹೋಗ್ತೀವಿ ಅಂತಂದರೆ, ಭಾಳ ಇಂಪಾರ್ಟೆಂಟಾಗಿ ಟ್ರಾನ್ಸಿಟ್ಗೆ ಹೋಗ್ತೀವಿ. ಟ್ರಾನ್ಸಿಟ್ಗೆ ಹೋದಾಗ ಅಲ್ಲೇನಾದ್ರು ಬಂದಿದೆಯಾ ಅಂತ ತೋರಿಸ್ತೀನಿ. ಯಾಕಂದರೆ ಇದನ್ನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಜ್ಯೋತಿಷ್ಯ ಶಾಸ್ತ್ರ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಅವ್ರಿಗೆ ನಡೀತಾ ಇರ್ತಕ್ಕಂಥ ದಶಾ, ಆ ದಶಾ ಇಲ್ಲಿ ಬಂದಿಲ್ಲ, ಮ್ಯಾರೇಜ್ಗೆ ಬಂದಿಲ್ಲ. ಇಲ್ಲಿ ಮಾತ್ರ ಎಲ್ಲ ನೆಗೆಟಿವ್ ಸೈಡ್ ಇದೆ.
ದಶ ವೆರಿ ಡಿಫಿಕಲ್ಟ್, ಟ್ರಬಲ್ಸಮ್ ಎಲ್ಲನೂ ಹೇಳುತ್ತೆ. ಮದುವೆ ಆಗಕ್ಕೆ ನಾವು ಇಲ್ಲಿ ನೋಡ್ತೀವಿ ನೆಕ್ಸ್ಟ್ ಟ್ರಾನ್ಸಿಟ್ ಎಲ್ಲಾರು ಬರುತ್ತಾ ಅಂತ, ಇದನ್ನ ಗೋಚಾರ ಅಂತ ಕರೀತಾರೆ. ಅದಕ್ಕೆ ಟೈಮಿಂಗ್ ಹೇಳೋಕ್ಕಾಗೋದಿಲ್ಲ. ಗೋಚಾರದಲ್ಲಿ ಅಂತಂದಾಗ ಅದೇ ಗ್ರಹ ಇಲ್ಲಿ ನಾವು ನೋಡ್ತೀವಿ. ಇಲ್ಲಿ 7ನೇ ಮನೆ ಅಂತ ಬಂದಾಗ ಮತ್ತು 5ನೇ ಮನೆ ಬಂದಾಗ ಇಲ್ಲಿ ಬರ್ತಾ ಇರೋದನ್ನ ಸೆಲೆಕ್ಟಿವ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಸದ್ಯದ ಪರಿಸ್ಥಿತಿ ಏನು ಅಂತ ಕೇಳಿದ್ರೆ ಅವರಲ್ಲಿ ಬರ್ತಾ ಇದೆ, ಸೆಟ್ ಆಗ್ತಾ ಇಲ್ಲ. ಇವಳು ಓದಿರ್ಬೋದು ಜಾಸ್ತಿ, ಅಥವಾ ಒಳ್ಳೆ ಕೆಲಸ ಇರ್ಬೋದು, ಅಥವಾ ಒಳ್ಳೆ ಮನೆತನದಿಂದ ಇರ್ಬೋದು. ಬರ್ತಾ ಇರ್ತಕ್ಕಂಥವ್ರಿಗೆಲ್ಲ ಇವ್ರಿಗೆಲ್ಲ ಮ್ಯಾಚೇ ಆಗಲ್ಲ. ಆ ರೀತಿಯಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ತೋರಿಸ್ತಾ ಇದೆ, ಎಸ್ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಡ್ತಾ ಇದೀನಿ ಅಂತ. ಇದು ಈವೆಂಟ್ ಮಾತ್ರ ಹೇಳುತ್ತೆ, ಈವೆಂಟ್ ಅಂತ ನಾವು ಕರಿತೀವಿ, ಈವೆಂಟ್ ಮಾತ್ರ ಹೇಳುತ್ತೆ. ಸೊ ಆ ಕಾರಣದಿಂದ ಇಲ್ಲಿ ಸ್ವಲ್ಪ ಕಷ್ಟವೇ. ಹಾಗೆ ಭುಕ್ತಿಗೆ ಹೋಗ್ತೀವಿ ನೆಕ್ಸ್ಟು. ಯಾಕೆ ನಾನು ಏನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ, ಯಾರ್ಯಾರು ಈ ಮಾರ್ಚ್ 15ನೇ ತಾರೀಕು ನಮ್ಮ ಕ್ಲಾಸಿಗೆ ಸೇರ್ಕೊಳ್ತಾರೆ, ನೆಮ್ಮದಿಯಿಂದ ಇರ್ಬೋದು ತಿಳ್ಕೊಂಡು. ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಜ್ಯೋತಿಷ್ಯದಲ್ಲಿ ತಲೆ ಚೆಚ್ಕೊಂಡು ಗೋಡೆಗೆ ಚೆಚ್ಕೊಂಡು ಮನೇಲಿ ಜ್ಯೋತಿಷ್ಯರ ಹತ್ರ ಎಲ್ಲ ಹೋಗಿ ನಮ್ಮನ್ನು ಬೈಕೊಂಡು, ನನ್ನನ್ನು ಅಂತ ಯೂಸ್ ಮಾಡಿ, ನನ್ನನ್ನು ಬೈಕೊಳ್ಳಲ್ಲ. ಯಾಕೆ ನಮ್ಮ ಟೈಮ್ ಕರೆಕ್ಟಾಗಿ ಹೇಳ್ಬಿಡ್ತೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ಭುಕ್ತಿ ನೋಡ್ತೀವಿ. ಭುಕ್ತಿಲಿ 11 ಅಂತ ಬಂದಾಗ ವಿಚಾರ ಮದುವೆದಿರಲ್ಲ, ಬಟ್ ಲಾಭಾಂಶ ಬರುತ್ತೆ. ಹೆಚ್ಚಿನ ಗಮನವನ್ನು ಕೊಟ್ಟಾಗ ಲಾಭಾಂಶ ಬರುತ್ತೆ. ಆಮೇಲೆ ಎಂಡಲ್ಲಿ 4 ಕಾಂಬಿನೇಷನ್ ಬರ್ತಾ ಇರೋದ್ರೊಂದು ಸ್ವಲ್ಪ ಕಷ್ಟವೇ. ಸೆಟ್ ಆಗೋದು ಇನ್ನೂ ಒಂದು ವರ್ಷ 2 ವರ್ಷ 3 ವರ್ಷ ಕಷ್ಟವೇ. ಇದಕ್ಕೆ ನಾವು ಏನು ಮಾಡ್ತೀವಿ, ಯಾವುದು ಬಲವಾಗಿದೆ ಕಾಂಬಿನೇಷನ್ ಅದಕ್ಕೆ ನಾವು ಉಂಗುರ ರುದ್ರಾಕ್ಷಿ ಕೊಡಬೇಕು. ಯಾವುದೋ ಒಂದು ಭುಕ್ತಿಲೋ ಅಂತರ್ಭುಕ್ತಿ ಸೂಕ್ಷ್ಮ ಭುಕ್ತಿ ಸೆಟ್ ಆಗಿಬಿಡುತ್ತೆ. ಮಂಗಳ ಭಾಳ ಬಲವಾಗಿದೆ ಒಂದು, ಹಾಗೆ ಶುಕ್ರ ಬಲವಾಗಿದೆ. ಗ್ರೀನ್ ಯಾವ್ಯಾವ ಗ್ರೀನ್ ಬರ್ತೋ ಅದನ್ನು ನೋಡಿ ಹೇಳ್ತೀವಿ. ಮತ್ತು ರಾಹು, ಈ 3. ಯಾಕಂದರೆ ರಾಹು ಲಾಭವನ್ನು ಕೊಡ್ತಕ್ಕಂಥದ್ದು. 8 ಮುಖದ ರುದ್ರಾಕ್ಷಿ, ಹಾಗೆ ಹವಳವನ್ನು ಬಲಗೈ ಉಂಗುರದ ಬೆರಳಿಗೆ ಧರಿಸ್ಬೇಕು. ಇಲ್ಲಿ ಯಾವುದು ಕುಜದೋಷ ಇಲ್ಲ, ಯಾವುದೂ ಇಲ್ಲ. ಸುಮ್ಮನೆ ಜನ ಹೇಳ್ಬಿಡ್ತಾರೆ, ಇಲ್ಲಿ ಮದುವೆ ಆಗಿಲ್ವಾ, ಯಾಕೆ ಮದುವೆ ಆಗಿಲ್ಲ, ಇಲ್ಲಿ ನೋಡಿ ತೋರಿಸ್ತೀನಿ. ಮಂಗಳ 2ನೇ ಮನೇಲಿದೆ, ಅದಕ್ಕೆ ಮದುವೆ ಆಗಿಲ್ಲ. ಮಂಗಳ 2ನೇ ಮನೇಲಿದೆ, ಅದಕ್ಕೆ ಮದುವೆ ಆಗಿಲ್ಲ, ಕುಜದೋಷ. ದಶ ನೋಡ್ರೆ ಗುರು ನಡೀತಾ ಇದೆ. ಇವರು ಗುರುಬಲ ಅಂತ ಹೇಳ್ತಾರೆ ಎಲ್ಲ ಕಾಂಪೌಂಡರ್ಗಳು. ತಲೆಗೆ ಏನಾರು ಸಿಕ್ಕರೆ ತಲೆಗೆ ಹೊಡ್ಕೊಳ್ಳಿ ನೀವು. ಯಾರು ಗುರುಬಲ ಹೇಳ್ತಾರಲ್ಲ, ಈಗ ಕಲಿಯುಗದಲ್ಲಿ ಏನಾಗಿದೆ, ನಾವು ಅವ್ರನ್ನ ಬೈಬಾರ್ದು ಇವ್ರನ್ನ ಬೈಬಾರ್ದು ಅನ್ನೋದು ಹೊಟ್ಟೋಗಿದೆ. ಅದು ಯಾಕೆ ಶ್ರೇಷ್ಠನ ಬೈಬಾರ್ದು ಅಂತಂದ್ರೆ, ನಾವೇನಾರು ಬೈದ್ರೆ ಅವ್ರದ್ದು ಪಾಪ ಬಂದ್ಬಿಡುತ್ತೆ ಅಂತ. ಸೊ ಆ ಕಾರಣದಿಂದ ಏನಾರು ಬೈದ್ರೆ ಅವ್ರದ್ದು ಪಾಪ ಅಂಟ್ಕೊಂಡ್ಬಿಡುತ್ತೆ, ಅವರು ಮಹಾತ್ಮರು ಅಂತ. ಇವತ್ತೆಲ್ಲ ಡ್ರೆಸ್ ಹಾಕೊಂಡು ಮಹಾತ್ಮರಾಗಿದ್ದಾರೆ. ಗುಣದಿಂದ ಮಹಾತ್ಮರು ಯಾರೂ ಆಗಿಲ್ಲ, ಜ್ಞಾನದಿಂದ ಮಹಾತ್ಮ ಯಾರೂ ಆಗಿಲ್ಲ. ಸೊ ಇಲ್ಲಿ ಕುಜದೋಷ ಅನ್ನೋದು ತಪ್ಪಿದು. ಯಾರ್ಯಾರು ಕುಜದೋಷ ಹೇಳ್ತಾರೆ, ನೀವೇನಾರು ತಗೊಂಡು ಹೊಡ್ಕೊಳ್ಳಿ ಹೇಳೋರು. ಮುಂದಿನ ಕರೆಗೋಣ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ತಕ್ಕಂಥ ಪರಿಹಾರವನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ತೆ. ನಮಸ್ಕಾರ ಮೇಡಮ್. ಯಾವ ಊರಿಂದ ಕರೆ ಮಾಡ್ತಿದ್ದೀರಾ? ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಪ್ರಶ್ನೆ ಸರ್ ಮೇಡಮ್, ನಮ್ಮ ಮನೆ ಬಗ್ಗೆ. ಓಕೆ, 1 ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 120. 120. ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು? ಅದೇ ಮನೆ ಬಗ್ಗೆ. ಅಂದ್ರೆ ಮನೆ ಕಟ್ಟಿಸ್ತಾ ಇದ್ದೀರಾ? ಅಂದ್ರೆ ಯಾವ? ಇಲ್ಲ ಮೇಡಮ್, ಮನೆ ನಾನು ಇಲ್ಲಿಂದ ನಾನು ಇದು ಮೈಸೂರಿಗೆ ಹೋಗ್ಬೇಕು ಅಂತ ಇದ್ದೀನಿ, ಸ್ಥಳ ಬದಲಾವಣೆ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ ಸರ್. ಹೌದಾ? ವೆರಿ ಗುಡ್, ಥ್ಯಾಂಕ್ ಯು. ನೀವು ಮಂತ್ರ ಕೊಟ್ಟಿದ್ರಲ್ಲ ಸರ್, ಅದೊಂದು ಪಠಿಸಿದ್ದೆ ಇದರಲ್ಲಿ ಶಿವರಾತ್ರಿ ದಿನ. ನನ್ನ ಮಗನಲ್ಲಿ ಚೇಂಜಸ್ ಬಂತು ಸರ್. ಅದು ವೈಬ್ರೇಷನ್ ಹೋಗುತ್ತೆ. ಯಾಕಂದ್ರೆ ನಮ್ಮವರು ಫಾರಿನ್ಗೆ ಹೋಗಿ ಬಂದ್ರೇನೆ ಒಪ್ಕೊಳ್ಳೋದು. ನಮ್ದು ಇರುತ್ತಲ್ಲ ಇಲ್ಲಿ, ಅದೇನೋ ಹೇಳ್ತಾರೆ, ನಮ್ದೊಂಥರ ಬದನೆಕಾಯಿ ಇದ್ದಂಗೆ. ಆ ಬದನೆಕಾಯಿ ಫಾರಿನ್ಗೆ ಹೋದಾಗ ಅದು ಸೀಮೆ ಬದನೆಕಾಯಿ ಆಗುತ್ತೆ, ಅದೇ ರೇಟ್ ಜಾಸ್ತಿ. ಬದನೆಕಾಯಿ ರೇಟ್ ಕಮ್ಮಿ, ಸೀಮೆ ಬದನೆಕಾಯಿ ರೇಟ್ ಜಾಸ್ತಿ. ಕರೆಕ್ಟ್ ಅಲ್ವಾ? ಸೊ ಅದು ಸೀಮೆಗೆ ಹೋಗಿ ಬಂದ್ಮೇಲೆ ಅದು ರೇಟ್ ಜಾಸ್ತಿ. ನಮ್ದು ಅಸ್ಟ್ರಾಲಜಿನೂ ಹಂಗೇನೆ, ಮಂತ್ರನೂ ಅಷ್ಟೇನೆ. ನಮ್ಮವ್ರಿಗೆ ಬುದ್ಧಿನೂ ಬರೋಲ್ಲ, ಅರ್ಥನೂ ಆಗಲ್ಲ. ನಮ್ಮ ಎಸ್ಪೆಷಲಿ ವಯಸ್ಸಾದವರಲ್ಲ, ಈ ಮನೇಲಿರ್ತಕ್ಕಂಥ ಹೆಣ್ಮಕ್ಳು, ನಾನು ಎಷ್ಟೊಂದು ಮಂತ್ರ ಹೇಳಿದೆ, ಒಂದು ವರ್ಕ್ ಆಗಿಲ್ಲ ಅಂತಾರೆ. ಅದಕ್ಕೆ ವಿಧಿವಿಧಾನ ಮತ್ತು ಯಾವುದಕ್ಕೆ ಮಾಡ್ತಾ ಇದ್ರೆ ಅದು ಇಂಪಾರ್ಟೆಂಟು. ಎಲ್ಲದಕ್ಕೂ ವಿಷ್ಣು ಸಹಸ್ರನಾಮ, ಎಲ್ಲದಕ್ಕೂ ಲಲಿತಾ ಸಹಸ್ರನಾಮ, ಅದೆಲ್ಲೋ ಪಾರಾಯಣ ಮಾಡ್ತಾ ಹೋಗಿ ಕುತ್ಕೊಂಡ್ಬಿಡ್ತಾರೆ. ಅಲ್ಲಿ ಮನೇಲಿ ಜಗಳ ನಡೀತಾನೆ ಇರುತ್ತೆ. ದೇರ್ ಇಸ್ ಸಮ್ ಇಂಡಿಕೇಶನ್ ಇನ್ ಮಂತ್ರಾಸ್, ಅದು ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ, ಅದನ್ನೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಈಗೇನು ಬದಲಾವಣೆ ಮಾಡಬೇಕಲ್ಲ, ಮನೆ ಏನು ಬದಲಾವಣೆ?
ಸರ್ ಅದು ಅಂದ್ರೆ ಮಗ ಒಂದ್ ಕಡೆ ಮಗಳೊಂದ್ ಕಡೆ ನಾವ್ ಒಂದ್ ಕಡೆ ಮೂರ್ ಕಡೆ ಇರ್ಬಿಟ್ಟಿದ್ವಿ. ಮೂರ್ ಕಡೆ. ಅದಕ್ಕೆ ಮೈಸೂರಲ್ಲಿ ಒಂದೇ ಹತ್ರ ಇರೋಣ ಅಂತ. ಸರಿ, ಆಯ್ತು, ಚೆಕ್ ಮಾಡ್ತೀವಿ. ಕುಟುಂಬ ಅಂತ ನೋಡ್ತೀವಿ, ಮನೆ ಅಂತ ನೋಡ್ತೀವಿ, 4th ಹೌಸ್ ನೋಡ್ತೀವಿ. ಅಲ್ಲಿ ಮ್ಯಾರೇಜ್ ಅಂತ ಒಂದು ಜಾಬ್, ಮ್ಯಾರೇಜ್ ಅಂದರೆ ಒಂದು ಕುಟುಂಬ ಅಂತಲೂ ತೊಗೊಳ್ಬೋದು, ಫ್ಯಾಮಿಲಿ ಅಂತ. 7, 11 ಕಾಂಬಿನೇಷನ್ನು ಅವ್ರಿಗೆ ಆಗುತ್ತೆ ಅಂತ ಬರ್ತಾ ಇದೆ. 6, 1, 10 ಸ್ವಲ್ಪ ವಿಭಜನೆ, ಅಂದರೆ ಒಂದೇ ಕಡೆ ಹೋಗಬೇಕು ಅಂತಂದರೆ 3ನೇ ಮನೆ 5ನೇ ಮನೆ ಚೇಂಜ್ ಆಫ್ ಹೌಸ್ ಅಂತ ಬರುತ್ತೆ. ಆ ಚೇಂಜ್ ಆಫ್ ಹೌಸ್ ಅಂತ ಬಂದಾಗ ಇಲ್ಲಿ 7ನೇ ಮನೆ ಮತ್ತು 11ನೇ ಮನೆ ತೋರಿಸ್ತಾ ಇರೋದ್ರಿಂದ ನಿಮ್ಮ ಒಂದು ಏನಂತಾರೆ, ಒಂದು ಥಾಟ್ ಪ್ರಾಸೆಸ್ಸು 100 ಅಲ್ಲ 200% ವರ್ಕ್ ಆಗೇ ಆಗುತ್ತೆ. ಸೊ ಯಾವಾಗ ಅಂತ ನೋಡಿದಾಗ ನಾವು ದಶಾಭುಕ್ತಿಗೆ ಹೋಗಬೇಕು. ಈಗ ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಶುಕ್ರದಶ, ಆ ಶುಕ್ರದಶ 2025 2ನೇ ತಾರೀಕು ಮಾರ್ಚು, ಇದು ಮುಗದೇ ಹೋಯ್ತಿದ್ದು. ನೆಕ್ಸ್ಟ್ ಈಗ ಸೂರ್ಯ ಪ್ರಾರಂಭವಾಗಿದೆ. ಸೂರ್ಯನಲ್ಲಿ ಅಂತರ್ಭುಕ್ತಿ 21 ಮಾರ್ಚ್ಗೆ ಸೂರ್ಯ ಅಂತರ್ಭುಕ್ತಿ ಮುಗಿಯುತ್ತೆ. ಸೊ ಎಲ್ಲ ಒಟ್ಟಿಗೆ ಇರ್ತಕ್ಕಂಥದ್ದನ್ನು ನಾವು ಸೂರ್ಯನಿಂದ ನೋಡ್ಕೊಂಡು ಹೋಗ್ಬೇಕು ಅಂದರೆ 6 ಅಂದರೆ ವಿಭಜನೆ, ಒಟ್ಟಾಗಿರೋದು ಅಂತಂದರೆ 7ನೇ ಮನೆ, ಜೊತೆಯಲ್ಲಿರೋದು ಎಲ್ಲ ಯಾರೇ ಆಗ್ಬೋದು ಜೊತೆಯಲ್ಲಿರುತ್ತೆ ಅಂದರೆ 7. 6 ಅಂತಂದರೆ ಭಾಳ ಡಿಫಿಕಲ್ಟ್ ಇದು, ಅಂದರೆ ವಿಭಜನೆ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥ ಚಂದ್ರನೂ 6 ಇದೆ, ಮುಂದೆ ಮಂಗಳನೂ 8 ಇದೆ. ಸ್ವಲ್ಪ ಭಾಳ ನಿಧಾನ ಈ ವರ್ಷದ ಕೊನೆ ಅಂತ ತೋರಿಸ್ತಾ ಇದೆ. ಅದಕ್ಕೆ ದಾನ ಮಾಡಬೇಕಾಗಿರ್ತಕ್ಕಂಥದ್ದು ಮೂಲಂಗಿ ದಾನ ಮಾಡಿ ಸ್ವಲ್ಪ ಶೀಘ್ರವಾಗಿ ಬದಲಾವಣೆ ತೋರಿಸ್ತಾ ಇದೆ. ಬಟ್ ಆದರೆ ಒಳ್ಳೆ ಆಗಿರ್ತಾರೆ ಎಲ್ಲರೂ, ಅದೇನೋ ಒಂಥರ ಹೇಳ್ತಾರಲ್ಲ, ಒಟ್ಟಿಗೆ ಮನೇಲಿರ್ತಾರೆ ಎಲ್ಲ, ಎಷ್ಟೋ ಜನ ಗಲಾಟೆ ಮಾಡ್ತಾ ಇರ್ತಾರೆ, ಎಷ್ಟೋ ಜನ ಚೆನ್ನಾಗಿರ್ತಾರೆ ಬಟ್ ಒಟ್ಟಿಗೆ ಇರಲ್ಲ. ಕಾನ್ಸೆಪ್ಟ್ ಏನು ಮಾಡೋಕ್ಕಲ್ಲ. ಮುಂದಿನ ಕರೆ ಹೋಗೋಣ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ, ಸೊ ಮುಂದಿನ ಕರೆಗೆ ಹೋಗೋಣ. ಅಮೃತ್ ಅವರು ಕರೆ ಮಾಡಿದ್ದಾರೆ ತುಮಕೂರಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಇದು ಜುಲೈ 16, 2001 ಮಧ್ಯಾಹ್ನ 12:50 ಹುಟ್ಟಿದ್ದು ಮೇಡಮ್. ಜುಲೈ 16, 2001 ಮಧ್ಯಾಹ್ನ 12:50 ಹುಟ್ಟಿದ್ದು ಮೇಡಮ್. ಓಕೆ, ಜುಲೈ 16, 2001 ಮಧ್ಯಾಹ್ನ 12:50. ಹಾ ಮೇಡಮ್. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ತುಮಕೂರು ಮೇಡಮ್. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಇದು ಅನ್ನೋದು ಮಾರ್ಗ ಎಷ್ಟೋ ಕಡೆ ಕೆಲ್ಸಕ್ಕೆ ಟ್ರೈ ಮಾಡ್ತಿದ್ದೀನಿ, ಯಾವ್ದು ಸಿಗ್ತಾ ಇಲ್ಲ. ಸೆಲೆಕ್ಷನ್ ಆಗಿದೆ ಅಂತ ಮತ್ತೆ ಫೋನ್ ಮಾಡಿದ್ರೆ ಯಾವ್ದು ರಿಪ್ಲೈ ಬರ್ತಾ ಇಲ್ಲ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. 16 ಜೂನಾ? 16 ಜುಲೈ. ಜುಲೈಯಾ? 16 ಜುಲೈ 2001 ಮಧ್ಯಾಹ್ನ 12:50 ಗುರುಗಳೇ. ನಾನು ನಿಮ್ಮ ಅಭಿಮಾನಿ ಗುರುಗಳೇ. ಅಭಿಮಾನಿ. ಓಕೆ, ಅಭಿಮಾನಿ. ನಾವೆಲ್ಲ ದೇವರ ಅಭಿಮಾನಿ. ಮೇಷರಾಶಿ, ಕೃತಿಕಾ ನಕ್ಷತ್ರ, ಕರೆಕ್ಟ್ ಇದೆಯಾ? ಹಾ ಗುರುಗಳೇ. ಓಕೆ, ದಶ ನೋಡೋಣ. 2023ಕ್ಕೆ ಮಂಗಳ ಮುಗಿದು ರಾಹು ಪ್ರಾರಂಭವಾಗಿದೆ. ರಾಹುವಿನ ಕಾಂಬಿನೇಷನ್ ಜಾಬಲ್ಲಿ ಏನು ಹೇಳುತ್ತೆ ಅಂತ ನೋಡೋಣ. ರಾಹು ಯಾವಾಗಲೂ 9ನೇ ಮನೆ, ಯಾವಾಗಲೂ ನೋಡಿ 9ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮನೆ. ಸೊ ಆ ಇದ್ರದ್ದು ಬರ್ತಕ್ಕಂಥದ್ದು 10ನೇ ಮನೆ ಯಾವಾಗಲೂ ಕೂಡ ನಮಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ ಮತ್ತು ಕರ್ಮ ಅಂತ ತೋರಿಸ್ತದೆ 10ನೇ ಮನೆ. ಯಾವಾಗ 10ನೇ ಮನೆಗೆ ಹಿಂದಿನ ಮನೆ 9ನೇ ಮನೆ ತೋರಿಸುತ್ತೋ ತುಂಬ ಜನ ಅದೃಷ್ಟದ ಮನೆ, ಅಥವಾ ತುಂಬ ಜನ ಅದು ಏನೋ ಒಂಥರ ದೈವವಿಚ್ಛವಾಗಿರ್ತಕ್ಕಂಥದ್ದು ಲಕ್ ಅಂತ ಹೇಳ್ತಾರೆ. ಆ ಲಕ್ ಅನ್ನೋ ಒಂದು ಫ್ಯಾಕ್ಟ್ರಿ ಇಲ್ಲಿ ವರ್ಕ್ ಆಗಲ್ಲ. ಇವ್ರಿಗೆ ಒಂದು ಕಡೆ ನಿಲ್ಲಕ್ಕಾಗದೇ ಇಲ್ಲ ದಶದಲ್ಲಿ. ಆಮೇಲೆ ಯಾವುದೇ ಒಂದು ಬಂದರೂ ಕೂಡ ಅವ್ರನ್ನ ಈಸಿಯಾಗಿ ಇವ್ರನ್ನ ತಗೋಬೇಕು ಅನ್ನೋದು ನಿರ್ಧಾರ ಆಗೋದಿಲ್ಲ 9ನೇ ಮನೆ ಬಂದಾಗ. ಇದೊಂದು ರೀತಿ ತ್ರಿಶಂಕು ಸ್ಥಿತಿ. 9ನೇ ಮನೆ ಬಂದಾಗ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, ತಿರುಗಾಡೋ ಕೆಲಸ ಮಾತ್ರ ಹುಡುಕ್ಬೇಕು. ಅದು ಏನೇ ಕೆಲಸ ಇರ್ಬೋದು, ತಿರುಗಾಡೋದು. ಯಾರಿಗೋ ಇಬ್ಬರು ಇದೇ ಥರ ಡಾಕ್ಟ್ರು ಬಂದಿದ್ರು, ಅವ್ರಿಗೆ ಕೆಲಸ ಸಿಗ್ತಾ ಇರಲಿಲ್ಲ, ಸ್ವಲ್ಪ ಕಷ್ಟ ಡಾಕ್ಟ್ರೇ. ಸೊ ಆ ಡಾಕ್ಟ್ರು ಬಂದಾಗ ನಾನು ನೋಡಿದಾಗ ಈ ಕಾಂಬಿನೇಷನ್ನೇ ಬಂದಿತ್ತು. ಸರ್ ನೀವು ತಿರುಗಾಡೋ ಮಾಡೋ ಕೆಲಸ ಮಾಡಿ ಸರ್ ಅಂದರೆ, ಹೋಗಿ ಸರ್ ನಾವು ಡಾಕ್ಟ್ರು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡ್ಬೇಕು ನಾವು ಅಂತಂದರು. ಅದಾದಮೇಲೆ ಒಂದು ಸ್ವಲ್ಪ ದಿವಸ, ಸ್ವಲ್ಪ ತಿಂಗಳು ಬಿಟ್ಟು ಬಂದರು, ಸುಮ್ಮನೆ ಬೇರೆದೇನೋ ಮನೆ ಕಟ್ಟೋದು ವಿಚಾರಕ್ಕೆ ಕೇಳೋಕ್ಕೆ. ಸರ್ ನೀವು ಹೇಳ್ದಂಗೆ ನಾನು ಸುಮ್ಮನೆ ಏನೇನೋ ಟ್ರೈ ಮಾಡ್ತಾ ಇದ್ದೆ, ನೀವು ಹೇಳ್ದಂಗೆ ಒಂದಷ್ಟು ಹಾಸ್ಪಿಟಲ್ ವಿಸಿಟ್ ಮಾಡಿದೆ. ಹಾಸ್ಪಿಟಲ್ ವಿಸಿಟ್ ಮಾಡಿದ ತಕ್ಷಣವೇ
ಎಲ್ಲರೂ ಒಪ್ಕೊಂಡ್ರು. ಇವತ್ತಿನ ದಿವಸ ನಾನು 8 ಹಾಸ್ಪಿಟ್ಲ್ ವಿಸಿಟ್ ಮಾಡ್ತೀನಿ. ಬೆಳಿಗ್ಗೆ ಗಾಡಿ ಎತ್ತದ ಅಂದರೆ ಆ ಹಾಸ್ಪಿಟ್ಲು 40 ಕಿಲೋಮೀಟರ್ ಸುತ್ತೀನಿ. ಡಾಕ್ಟ್ರು 40 ಕಿಲೋಮೀಟರ್ ಸುತ್ತಾರಂತ ಒಂದು ದಿವಸದಲ್ಲಿ. ಸೊ ಅವಾಗ ಅಸ್ಟ್ರಾಲಜಿ ರೈಟ್ ಅನ್ನಿಸ್ತು. ಎಲ್ಲಾ ಡಾಕ್ಟ್ರು ಹಂಗೆ ಸುತ್ತಾರ? ಇಲ್ಲ, ಕೆಲವೊಂದು ಕಡೆ ಹೋಗಿ ತಪ್ಪಲೆ ಹಾಕೊಂಡು ಕುತ್ಕೊಂಡ್ರೆ ಅಲ್ಲೇ ತಪ್ಪಲೆ ಆಗ್ಬಿಟ್ಟಿರ್ತಾರೆ. ಅಲ್ಲಿ ಆರೋಗ್ಯ ತಪ್ಪಲೆ ತರ ಕುತ್ಕೊಂಡ್ಬಿಟ್ಟಿರ್ತಾರೆ, ಸೀಟ್ ಕೆಳಗೆ ಹೋಗ್ಬಿಟ್ಟಿರುತ್ತೆ. ಸೊ ಆ ರೀತಿ ಬಹಳ ಅದ್ಭುತವಾಗಿರ್ತಕ್ಕಂಥ ಇನ್ಫಾರ್ಮೇಷನ್ನು ಮತ್ತು ಇದು ಕೊಡುತ್ತೆ. ಅದಕ್ಕೆ ನೀವು ಮಾರ್ಚ್ 15ನೇ ತಾರೀಕು ಸ್ವಲ್ಪ ದಿವಸ ಇರೋದು, ಇಂಥ ಅದ್ಭುತನ ತಿಳ್ಕೊಂಡ್ರೆ ಓ ಇಂಥದ್ದೇ ನಾವು ಹೋಗಬೇಕು ಅಂತ ತೋರಿಸುತ್ತೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆಗಳನ್ನು ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿದೆ. ಹಾಗೆ 106ನೇ ಬ್ಯಾಚು ಮಾರ್ಚ್ 15ನೇ ತಾರೀಕಿನಿಂದ ಶುರುವಾಗ್ತಾ ಇದೆ. ಇದು ಆನ್ಲೈನ್ ಕ್ಲಾಸಸ್ ಆಗಿರುತ್ತೆ. ಸೊ ನೇರವಾಗಿ ನೀವು ಸಂಪರ್ಕಿಸಬಹುದು. ಹಾಗೆ ಆನ್ಲೈನ್ ಕ್ಲಾಸಸ್ಗೆ ಅಟೆಂಡ್ ಮಾಡಿ ನಿಮ್ಮ ಭವಿಷ್ಯದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಇನ್ನು ದೇಶದಲ್ಲಿ ಅಲ್ಲ, ವಿದೇಶದಲ್ಲೂ ಕೂಡ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರೂಜಿಯವರು ಹೊಂದಿದ್ದಾರೆ. ಸೊ ಆ ಒಬ್ಬ ವಿದ್ಯಾರ್ಥಿ PhD ಪದವಿಯನ್ನು ಪಡೆದಂಥ ವಿದ್ಯಾರ್ಥಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮುರಳಿ ಅಂತ. ನಾನು ನಕ್ಷತ್ರ ನಾಡಿ 79 ಬ್ಯಾಚ್ ಸ್ಟೂಡೆಂಟ್. 2020 ಕಲ್ತಿರೋದು. ನಕ್ಷತ್ರ ನಾಡಿ ಅನ್ನೋದು ಭಾಳ ಸುಲಭ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಕೇವಲ 15 ದಿನಗಳಲ್ಲಿ ನಕ್ಷತ್ರ ನಾಡಿ ಕಲಿಸಿ ನಕ್ಷತ್ರ ಏನು, ಲಗ್ನ ಏನು, ಪರಾಶರದ ಬಗ್ಗೆನೂ ಹೇಳ್ಕೊಡ್ತಾರೆ. ಒಂದು ರೀತಿ ಎಲ್ಲ ಸಬ್ಜೆಕ್ಟನ್ನು ಕ್ಲೀನಾಗಿ ಹೇಳ್ಕೊಡೋ ಗುರುಗಳು ಅಂದರೆ ನಮ್ಮ ದಿನೇಶ್ ಗುರೂಜಿಯವರು. ತುಂಬ ಈಸಿಯಾಗಿದೆ ಸಬ್ಜೆಕ್ಟು, ಎಲ್ಲರೂ ಕಲಿಬೋದು. ಕೇವಲ 15 ದಿನಗಳಲ್ಲಿ ಕಲಿತು ಈ ಒಂದು ನಕ್ಷತ್ರ ನಾಡಿಯನ್ನು ಕಲಿತು ಎಲ್ಲರೂ ಇದರ ಸದುಪಯೋಗವನ್ನು ಪಡೆಯಬೇಕು ಅಂತ ಹೇಳ್ತೇನೆ. ನಾನು ಇವಾಗ ಡಾಕ್ಟರೇಟನ್ನು ಮುಗಿಸಿದ್ದೇನೆ. ಪ್ಲಸ್ ಇವಾಗ ನನಗೆ ಪ್ರಿಡಿಕ್ಷನ್ಸ್ ಕೂಡ ನಾನು ಹೇಳ್ತಾ ಇದ್ದೀನಿ. ಎಲ್ಲವೂ ಕರೆಕ್ಟಾಗಿ ಆ್ಯಕ್ಯುರೇಸಿ ಬರ್ತಾ ಇದೆ. 70 to 75% ಆ್ಯಕ್ಯುರೇಸಿ ಬರ್ತಾ ಇದೆ. ಎಲ್ಲವೂ 1 ರಿಂದ 12 ಮನೆಗಳಲ್ಲೇ ಇರೋದು. ಈ ರಹಸ್ಯವನ್ನು ತಿಳಿಯೋದಕ್ಕೆ ನಾವು ನಕ್ಷತ್ರ ನಾಡಿಯನ್ನು ದಯವಿಟ್ಟು ಕಲಿಯಲೇಬೇಕು ಮತ್ತು ಈ ಸಂಸ್ಥೆಯನ್ನು ನಾವು ಇನ್ನೂ ಹೆಚ್ಚು ಬೆಳೆಸಬೇಕು ಅಂತ ನನ್ನ ಪ್ರಾರ್ಥನೆ. ಇನ್ನು ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡುವುದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800 ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ. 800 ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರ್ತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ. ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳುವು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ
ಪೂಜೆ ಮಾಡತಕ್ಕಂಥದ್ದು ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ ಶಿವಾನಂದ್ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಮ್ಮ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಮೇಡಮ್ ಪ್ರಶ್ನೆ ಶಾಸ್ತ್ರ ಮೇಡಮ್. 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 86 ಮೇಡಮ್. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ಒಂದು ಗೌರ್ಮೆಂಟ್ ಜಾಬ್ ಬಗ್ಗೆ ಮೇಡಮ್ ಓದಾತಾನ ಮೇಡಮ್. ಈಗ RRB ಅದು ಬರ್ತಾನೆ ಮೇಡಮ್. ಓಕೆ ಸರಿ, ಗುರುಜಿ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಸಿಂಹ ಲಗ್ನದಲ್ಲಿ ಪ್ರಶ್ನೆ ಕೇಳಿದ್ದೀರಾ. 8, 9ನೇ ಮನೆಯಲ್ಲಿ ಚಂದ್ರ ಇದೆ. 6ನೇ ಕಸ್ಪ್ ಮತ್ತು 10ನೇ ಕಸ್ಪ್ ಎರಡನ್ನೂ ನೋಡ್ತೀವಿ ನಾವು ಜಾಬ್ಗೆ. ಗೌರ್ಮೆಂಟ್ ಜಾಬ್ ನೋಡ್ತಾ ಇದ್ದೀವಿ. ಇಲ್ಲಿ 10ನೇ ಮನೆ ಅಂತ ಬಂದಾಗ ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂಥ ಚಾನ್ಸಸ್ಸು ಹೆಚ್ಚಾಗಿದೆ. 10th ಹೌಸ್ ಡಿನೋಟ್ಸ್ ಗೌರ್ಮೆಂಟ್ ಜಾಬ್. ಕಸ್ಪಲಲ್ಲಿ ನೋಡ್ತೀವಿ. ಶನಿ ಗ್ರಹ ಸ್ವಲ್ಪ ನಿಧಾನ. ಹಾಗೆ ಕೊನೆಯಲ್ಲಿ 10 ಕೆಳಗಡೆ ಇದ್ದರೂ ಮೇಲ್ಗಡೆ 8 ಇರೋದ್ರಿಂದ ಎಲ್ಲರೂ ಒಂದು ಕಡೆ ಹಣದ ವಿಚಾರ ಅಥವಾ ಯಾರಾದರೂ ಒಬ್ಬರು ಬಂದು ದುಡ್ಡು ಕೇಳಿ ದುಡ್ಡು ಕೊಟ್ಟು ಫೈನಲೈಸ್ ಮಾಡ್ತಕ್ಕಂಥ ವಿಚಾರ ಅಂತ ಎಂಡಲ್ಲಿ ತೋರಿಸ್ತಾ ಇದೆ. 8ನೇ ಮನೆ ರೆಡ್, 5ನೇ ಮನೆ, 8ನೇ ಮನೆ, 12ನೇ ಮನೆ, ಈ 3 ಬಂದರೆ ಹಣದ ಇನ್ವಾಲ್ವ್ಮೆಂಟ್ ಅಂತ ಬರುತ್ತೆ. ಆದರೆ ಈ 3 ಡೇಂಜರ್ ಮನೆಗಳು, ಹಣ ಕೊಟ್ಟರು ಆಗ್ಬೋದು ಆಗದೇ ಇರ್ಬೋದು. ಸೊ ಇಲ್ಲಿ ರೆಟ್ರೋಗ್ರೇಡ್ ಅಂತ ಬಾಕ್ಸಲ್ಲಿ ಬೇರೆ ಹಾಕಿದ್ದೀವಿ. ರೆಟ್ರೋಗ್ರೇಡ್ ಅಂದರೆ ಬಾಕ್ಸಲ್ಲಿ ಹಾಕ್ಬಿಟ್ಟಿರ್ತೀವಿ. ಆ ಕಾರಣದಿಂದ ಇಲ್ಲಿ ನಮಗೆ 8ನೇದು ಅನ್ನೋದು ಭಾಳ ಡೇಂಜರ್ ಆಗಿರ್ತಕ್ಕಂಥದ್ದು. ಫಸ್ಟ್ ಇವರು 8ನೇದು ಅಂದರೆ ಮೊಸರನ್ನ ದಾನ ಮಾಡ್ತಾ ಇದ್ದಷ್ಟು ಯಾರ ಕೈಲಾದರೂ ಸಿಗಾಕೊಳ್ಳಲ್ಲ, ಕಳ್ಳರ ಕೈಲಿ ಅವ್ರಿಗೆಲ್ಲ ಸಿಗಾಕೊಳ್ಳಲ್ಲ. ಒಂದು ಈಗ ನಾವು ದಶಾಗೆ ಹೋಗ್ತೀವಿ, 10ನೇ ಕಸ್ಪ್ ನೋಡ್ತೀವಿ. 10ನೇ ಕಸ್ಪ್ ಏನು ಹೇಳುತ್ತೆ ಅಂತ ನೋಡ್ತೀವಿ. 10ನೇ ಕಸ್ಪು ಕೂಡ ಸೇಮ್ ಕಾಂಬಿನೇಷನ್ನೇ ತೋರಿಸಿದೆ, ಶನಿನೇ ತೋರಿಸಿದೆ. ದೇರ್ ಇಸ್ ನೋ ಚೇಂಜಸ್. 6th and 10th ಎರಡೂ ನಾವು ಮರ್ಜ್ ಮಾಡಬೇಕು, ಎರಡೂ ನೋಡಬೇಕು. ಸೊ ಇಲ್ಲಿ ದಶಾ ಭುಕ್ತಿಗಳು ನೋಡಿದಾಗ ಯಾವ್ದು ಬರುತ್ತೆ ಅಂತ ನೋಡೋಣ. ಇಲ್ಲಿ ದಶಾ ಬಂದಾಗ 2041ವರೆಗೂ ಶುಕ್ರ ದಶಾ ತೋರಿಸ್ತಾ ಇದೆ ಪ್ರಶ್ನಾಶಾಸ್ತ್ರದಲ್ಲಿ. ಶುಕ್ರನಲ್ಲಿ ಭುಕ್ತಿಗೆ ಹೋಗ್ತೀವಿ. 2025 ಡಿಸೆಂಬರ್ವರೆಗೂ ಕೂಡ ಸೂರ್ಯ ನಡೀತಾ ಇದೆ. ಡಿಸೆಂಬರ್ ಇಂದ ಹಿಡಿದು 2027ವರೆಗೂ ಚಂದ್ರ. ದಶಾಭುಕ್ತಿಗಳಲ್ಲಿ ಇವೆರಡೂ ನಡೀತಾ ಇರೋದು ಸೂಕ್ತ. 2027 ಆಗಸ್ಟ್ವರೆಗೂ ಕೂಡ ಯೋಗ ತೋರಿಸ್ತಾ ಇದೆ. ಆದರೆ ಯೋಗದಿಂದ ಬರುತ್ತಾ ಅಂತ ನಾವು ಇನ್ನೂ ಸ್ವಲ್ಪ ಒಳಗಡೆ ಹೋಗಿ ನೋಡೋಣ. ಇಲ್ಲಿ ಬರ್ತಕ್ಕಂಥ ಸೂರ್ಯ 8 ತೋರಿಸ್ತಾ ಇದೆ, ಸ್ವಲ್ಪ ಕಷ್ಟ. ಚಂದ್ರನೂ 8 ತೋರಿಸ್ತಾ ಇದೆ. ಸ್ವಲ್ಪ ಯಾಕೋ ಸ್ವಲ್ಪ ಕಾಂಬಿನೇಷನ್ ಸ್ವಲ್ಪ ನೆಗೆಟಿವ್ ತೋರಿಸ್ತಾ ಇದೆ, ಸ್ವಲ್ಪ ಕಷ್ಟವೇ. ಈ 8ನೇ ಮನೆಗೆ ನಾನು ಆಲ್ರೆಡಿ ಹೇಳಿದಂಗೆ ಮೊಸರನ್ನು ದಾನ ಮಾಡಿ ಎಲ್ಲೋ ದುಡ್ಡು ಕೊಟ್ಟು ಸಿಗಾಕೊಳ್ಳೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಕೆಲವ್ರಿಗೆ ಆದರೂ ಕೂಡ ಹೆಂಗೆ ಅಂತಂದರೆ ಇಂಟರ್ವ್ಯೂಲೆಲ್ಲ ಸೆಲೆಕ್ಟ್ ಆಗಿಬಿಟ್ಟಿರ್ತಾರೆ. ಅದು ಈ ವ್ಯವಸ್ಥೆನೋ ಏನೋ ಗೊತ್ತಿಲ್ಲ. ಇವನು ಚೆನ್ನಾಗಿ ಮಾಡಿದ್ದಾನೆ, ಇವನು ಚೆನ್ನಾಗಿ ಮಾಡಿದ್ದಾನೆ, ಇವನು ಚೆನ್ನಾಗಿ ಮಾಡಿದ್ದಾನೆ, 3 ಜನ ಚೆನ್ನಾಗಿ ಮಾಡಿದ್ದಾರೆ, ಇನ್ನು 7 ಜನ ಚೆನ್ನಾಗಿ ಮಾಡಿಲ್ಲ. ಈ 3 ಜನ ಇದಂದಲ್ಲಿ ಯಾರು 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 ಅವನು ಕರ್ಕೋ.
ಇವತ್ತಿನ ವ್ಯವಸ್ಥೆ ಹಂಗೆ ಇದೆ, ಏನು ಮಾಡೋಕ್ಕಾಗುತ್ತೆ? ನೀಟಾಗಿ ಕ್ಲೀನಾಗಿ ಯಾರು ಕೆಲಸ ಸಿಕ್ಕಿದೆ ಅಂತ ನನಗೆ ಕೇಳಬೇಕು ಹೋಗಿ, ಆವಾಗ ನನ್ನ ವರ್ಷನೇ ಬದಲಾಯಿಸ್ಕೊಳ್ತೀನಿ. ಯಾರ್ಯಾರು ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ಹೋಗಿ ನಿಜವಾಗ್ಲೂ ಕೇಳಬೇಕು, ಏನು ಆರಾಮಾಗಿ ನಿಮ್ಮ ಮೆರಿಟಿಂದ ಸಿಗ್ತಾ ಅಂತ. ಕೆಲವು ಇದಾವೆ ಮೆರಿಟಿಂದ, ಬಟ್ ಆಲ್ಮೋಸ್ಟ್ ಕೆಲವೆಲ್ಲ ಡಿಮೆರಿಟಿಂದಾನೇ ಸಿಕ್ಕಿರೋದು ಜಾಸ್ತಿ. ಇನ್ನೊಂದು ಕರೆಗೆ ಹೋಗೋಣ. ಓಕೆ ಗುರುಗಳೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾನು ನಮ್ಮ ಅಣ್ಣನ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 28 ಫೆಬ್ರವರಿ 1993. ಓಕೆ, ಸಮಯ 10:44 AM ಬೆಳಿಗ್ಗೆ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಬೆಂಗಳೂರೇ ಮೇಡಮ್. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ನಮ್ಮ ಅವ್ರು ಬಿಸ್ನೆಸ್ ಮಾಡ್ತಿದ್ರು. ಮೊನ್ನೆ ಅಂದ್ರೆ ಈ ತಿಂಗಳು ಎಂಡಲ್ಲಿ, ಅಂದ್ರೆ ಫೆಬ್ರವರಿ ಎಂಡಲ್ಲಿ ಅವ್ರದ್ದು ಸ್ಟಾಪ್ ಆಯ್ತು ಮೇಡಮ್, ಅಂದ್ರೆ ಬಿಸ್ನೆಸ್ ಕ್ಲೋಸ್ ಆಯ್ತು. ಅದು ರೀಸ್ಟಾರ್ಟ್ ಮಾಡಬಹುದಾ ಮಾಡಬಾರ್ದಾ ಅಂತ ಕೇಳ್ತಿದ್ದೀರಾ? ಹೌದು ಮೇಡಮ್. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಮೇಷ ರಾಶಿ ಅಂತ ತೋರಿಸ್ತಾ ಇದೆ, ಕೃತಿಕಾ ನಕ್ಷತ್ರ, ಸರಿನಾ? ಹೌದು ಗುರುಗಳೇ. ಇಲ್ಲಿ ಸೂರ್ಯದಶ, ಚಂದ್ರದಶ, ಮಂಗಳದಶ, ರಾಹು ದಶ ನಡೀತಾ ಇದೆ. ರಾಹು ದಶ ನಡೀತಾ ಇದೆ. ರಾಹುವಿನ ಕಾಂಬಿನೇಷನ್ 7, 1, 2, 11, 3, 6, 2. ಯಾವಾಗಿಂದ ರಾಹು ದಶ? 2015ರಿಂದನೂ ನಡೀತಾ ಇದೆ. ಭುಕ್ತಿ ಈಗ ಸದ್ಯಕ್ಕೆ ಬುಧ ಭುಕ್ತಿ ನೋಡಿ. ದಶ ತುಂಬ ಚೆನ್ನಾಗಿದೆ, ದಶ ಎಕ್ಸಲೆಂಟ್ ಆಗಿದೆ. ನೀವೇನು ಆಲೋಚನೆ ಮಾಡೋವಂಥ ಅವಶ್ಯಕತೆಯೇ ಇಲ್ಲ, ಫಸ್ಟ್ ಕ್ಲಾಸ್ ಆಗಿದೆ ನೋಡಿ. ದಶ ಯಾವಾಗಲೂ ಗ್ರೀನ್ ತೋರಿಸ್ತಾ ಇದೆ, ದಶ ಎಸ್ ಅಂದಿದೆ. ನೆಕ್ಸ್ಟ್ ಇವಾಗ ಶಾರ್ಟ್ ಪೀರಿಯಡ್. ಇವಾಗ ದಶ ಅಂದರೆ ಒಂಥರ ಬಿಗ್ ಬಾಸ್ ಇದ್ದಂಗೆ. ಬಿಗ್ ಬಾಸ್ ಚೆನ್ನಾಗಿದ್ದಾಗ ಅಷ್ಟೊಂದು ಸಮಸ್ಯೆ ಆಗಲ್ಲ. ಈ ಸ್ಮಾಲ್ ಬಾಸ್ ಬರ್ತಾನೆ ನೋಡಿ, ಇಲ್ಲಿ ಸ್ಮಾಲ್ ಬಾಸ್ ಭುಕ್ತಿ ಅಂತ ಗ್ರೀನಲ್ಲಿ ಇದೆಯಲ್ಲ, ಅದನ್ನು ಮಾತ್ರ ನೋಡ್ತೀವಿ. ಅದನ್ನು ಮಾತ್ರ ನೋಡಿದಾಗ ಇಲ್ಲಿರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಇದು ಫ್ರೂಟ್, ಇದು ಇದರಲ್ಲಿರೋದು ಫ್ರೂಟು, ಇದು ಟೇಸ್ಟು. ಫ್ರೂಟ್ ಯಾಕೋ ಕೆಟ್ಟೋಗಿದೆ. ಬುಧ ಮುಗಿಯೋರ್ಗು ಸಮಸ್ಯೆ, ಬುಧ ಇರ್ತಕ್ಕಂಥ ದಶ ಮುಗಿಯೋರ್ಗೂ ಸಮಸ್ಯೆ. ಬಟ್ ಇಲ್ಲಿ ಬುಧ ಎಲ್ಲ ಸಮಸ್ಯೆ ಕೊಡ್ತಾ ಇರೋದು ಇವ್ರಿಗೆ. ಇವ್ರು ಕೊಡ್ತಾ ಇರ್ತಕ್ಕಂಥ ಈ ಗ್ರಹದ ಕಾಂಬಿನೇಷನ್ ಇಲ್ಲಿ ನೋಡ್ತೀವಿ, ಇದು ಸಮಸ್ಯೆ ಕೊಡ್ತಾ ಇರೋದು. ಈ ಸಮಸ್ಯೆ ಯಾವುದು ಅಂತಂದರೆ ಇಲ್ಲಿ ನಾವು ಲೆಫ್ಟಲ್ಲಿ ನೋಡ್ಬೋದು. ಇಲ್ಲಿ ನಮಗೆ ಗುರುವಿನ ಕಾಂಬಿನೇಷನ್, ಗುರು ತೋರಿಸ್ತಾ ಇದೆಯಲ್ಲ, ಗುರು ತೋರಿಸ್ತಾ ಗುರು ವೆರಿ ಇಂಪಾರ್ಟೆಂಟ್. ಜುಪಿಟರ್, ಜುಪಿಟರ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಸೈಡ್ಗೆ ಸ್ಕ್ರೀನ್ ತಳ್ಳಿದ್ರೆ ಅದು ಗುರು ಅಂತ ಕಾಣಿಸುತ್ತೆ ಲೈನಲ್ಲಿ. ಹಾಗೆ ಈ ಗುರುವಿಗೆ ಅರಿಶಿಣವನ್ನು ದಾನ ಮಾಡ್ತಾ ಇದ್ದಷ್ಟು ಆ ಒಂದು ಪಾರ್ಟಿಕಲ್ ಇರ್ತಕ್ಕಂಥ ನೆಗೆಟಿವಿಟಿ ಹೋಗುತ್ತೆ. ಪಾಯಿಂಟ್ ನಂಬರ್ 1. ಹಾಗೆ ಇವ್ರಿಗೆ ಬಲ ಹೆಚ್ಚು ಮಾಡ್ಕೋಬೇಕು ಬಿಸ್ನೆಸ್ತು ಅಂತಂದರೆ ದಶಾಗೆ ಹೋಗಿ ಇದು ಮಾಡಬೇಕು. ಅದರಲ್ಲಿ ನಕ್ಷತ್ರ ಮತ್ತು ಸಬ್ಲಾಡ್ನ ಫಸ್ಟ್ ಆಯ್ಕೆ ಮಾಡ್ಕೋಬೇಕು. ಬುಧನ ಕಾಂಬಿನೇಷನ್ ಭಾಳ ಚೆನ್ನಾಗಿರೋದ್ರಿಂದ ಇವರು ಎಮರಾಲ್ಡ್ ಹಾಕಬೇಕು, ಮತ್ತೆ ರೀಸ್ಟಾರ್ಟ್ ಮಾಡಿ. ಆದರೆ ಇಲ್ಲಿ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವಾಗ ಅಂತಂದರೆ, ರಾಹು ಬುಧ ಮುಗಿಬೇಕು ಅಂತಂದಾಗ ಜುಲೈ ಆದಮೇಲೆ ರೀಸ್ಟಾರ್ಟ್ ಮಾಡಿ. ಟೈಮಿಂಗ್ ಕೊಟ್ಬಿಡುತ್ತೆ. ಜುಲೈ ಆದಮೇಲೆ ರೀಸ್ಟಾರ್ಟ್ ಮಾಡಿ, ಅದಕ್ಕಿಂತ ಮುಂಚೆ ಮಾಡೋಕ್ಕೆ ಹೋಗಲೇಬೇಡಿ. ದಾನ ಮಾಡಿ, ಒಂದು ಎಮರಾಲ್ಡ್ ಹಾಕ್ಕೊಳ್ಳಿ, ಕೈಲಾಶ್ ಯಂತ್ರ ಸ್ಥಾಪನೆ ಮಾಡಿ. ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ನಮ್ಮಲ್ಲಿ ಕೈಲಾಶ್ ಯಂತ್ರ ಅಂತ ಇರ್ತಕ್ಕಂಥದ್ದು ಸಕ್ಸಸ್ ಆಗ್ತಾ ಇರೋರಿಗೆ ಡಬಲ್ ಸಕ್ಸಸ್ ಕೊಡುತ್ತೆ, ಲಾಸ್ ಆಗ್ತಾ ಇರೋರನ್ನ ಸ್ವಲ್ಪ ಸಾಂತ್ವನ ಕೊಡುತ್ತೆ, ನೆಲ ಕಚ್ಕೊಂಡಿರೋರಿಗೆ ಆತ್ಮವಿಶ್ವಾಸ ಕೊಡುತ್ತೆ, ನಾರ್ಮಲ್ಲಾಗಿ ಹೋಗ್ತಾ ಇರೋರಿಗೆ ಬೂಸ್ಟ್ ಮಾಡುತ್ತೆ. ಇದು ನಮ್ಮ ಕೈಲಾಶ್ ಯಂತ್ರ ಮಾಡೋದು. ಅದೇನೋ ಇಟ್ಟಿದ ತಕ್ಷಣನೇ ನಿಮಗೆ ಲಕ್ಷಾಧೀಶ್ವರ ಕೊಡಲ್ಲ. ಯಾವ ಸ್ಟೇಟಲ್ಲಿದ್ದೀರಾ ಅದರದ್ದು ಎನ್ಹ್ಯಾನ್ಸ್ ಮಾಡುತ್ತೆ. ದಟ್ ಈಸ್ ವಾಟ್ ಕೈಲಾಶ್ ಯಂತ್ರ ಡಸ್. ನೀವು ಯಾವುದಾದ್ರು ಯಂತ್ರ ಹಾಕಿ ಸರೋಗುತ್ತೆ, ನೋ, ಆ ಥರ ಆಗಲ್ಲ. ಕೈಲಾಶ್ ಯಂತ್ರ ಇಸ್ ದಿ ಒನ್ ಆಫ್ ದಿ ಮೋಸ್ಟ್ ಎಕ್ಸಲೆಂಟು. ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಧೀರುಭಾಯ್ ಅಂಬಾನಿ ಮನೇಲೂ ಕೈಲಾಶ್ ಯಂತ್ರ ಇದೆ. ಧೀರುಭಾಯ್ ಅಂಬಾನಿ ಮನೇಲೂ ಕೈಲಾಶ ಯಂತ್ರ ಇದೆ. ಬೇಕಾದ್ರೆ ಗೂಗಲ್ ಮಾಡಿ ಕೈಲಾಶ್ ಯಂತ್ರ ಧೀರುಭಾಯ್ ಅಂಬಾನಿ ಅಂತ ಹೊಡೀರಿ, ಬಂದಿಲ್ಲ ಕೇಳಿ. ಅತ್ಯಂತ ಶ್ರೇಷ್ಠವಾಗಿರೋದು ಅಂತ ಅಷ್ಟು ವರ್ಷಗಳಿಂದನೇ ಧೀರುಭಾಯ್ ಅಂಬಾನಿ ಇಟ್ಟಿದ್ರಂತೆ. ತುಂಬ ಪವರ್ಫುಲ್ ಕೈಲಾಶ್ ಯಂತ್ರ ಅಂತ. ಎಷ್ಟು ಜನ ನಮ್ಮಲ್ಲಿ ತೊಗೊಂಡಿದ್ದಾರೆ ಅಂದರೆ ಒಂದು 10,000 to 15,000 ಜನ ತೊಗೊಂಡಿದ್ದಾರೆ ನಮ್ಮ ಹತ್ರ ಯಂತ್ರ. ಆಲ್ಮೋಸ್ಟ್ 90% ಪಾಸಿಟಿವ್. ಇನ್ನು 10% ಯಾಕೆ ಸರ್ ಪಾಸಿಟಿವ್ ಇಲ್ಲ ಅಂದರೆ, ಅವ್ರಿಗೆ ಬಂದಿರೋದು 20% ಚೇಂಜೂ ಅವ್ರಿಗೆ ಸಮಾಧಾನ ಇಲ್ಲದೆ ಕೆಲವರು ಇರ್ತಾರಲ್ಲ, ಕೆಲವರು ಕರ್ಮಗೇಡಿಗಳು ಇರ್ತಾರೆ. ಅವ್ರಿಗೆ ಒಂದು 20% ಇನ್ಕ್ರೀಸ್ ಆಗಿದೆ ಅದರಿಂದ ಅಂದ್ರೂ ನಾವು ಎಕ್ಸ್ಪೆಕ್ಟೆಡ್ ಇನ್ಕ್ರೀಸ್ ಆಗಿಲ್ಲ, ವೇಸ್ಟ್ ಅಂತ ಹೇಳೋರು ಜನ ಇರ್ತಾರೆ.
ಅಂಥವರೆಲ್ಲ ಒಂಥರ ತಿಕ್ಕಲ್ರು ಅಂತ ಹೇಳಿರ್ತಾರೆ, ಅದೇನು ಮಾಡೋಕ್ಕಾಗಲ್ಲ. ಮುಂದಿನ ಕರೆಗೋಣ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ ಹಲೋ, ನಮಸ್ತೆ, ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಕ್ಯಾಟ್ ಮಾಡ್ರೆ. ಓಕೆ, ಅಶ್ವಿನಿ ಅವರ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೆ. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 27/4/98. ಟೈಮಿಂಗ್ಸು ಟೈಮ್ ಗೊತ್ತಿಲ್ಲ. ಹಾಗಿದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬೇಕು. 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 190. 190. ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು? ಮನೆ ಬಗ್ಗೆ. ಏನ್ ಮಾಡಿದ್ರು ಕೈಗೆ ಎತ್ತಲ್ವಲ್ಲ ನಮ್ಗೆ ಅಂತ. ಓಕೆ, ಮನೆ ಏಳಿಗೆ ಆಗ್ತಿಲ್ಲ, ಗುರುಗಳೊಟ್ಟಿಗೆ ಮಾತಾಡಿ. ಪ್ರಶ್ನೆ ಸ್ವಲ್ಪ ಕರೆಕ್ಟಾಗಿಲ್ಲ, ಹಾ, ನೀವು ಕೇಳಿರೋ ಪ್ರಶ್ನೆ ಸ್ವಲ್ಪ ಸರಿ ಇಲ್ಲ. ಅದೇನೋ ಕೈಗೆತ್ತಾ ಇಲ್ಲ ಅಂದ್ರೆ ಏನು ಕೈಗೆ ಬರಬೇಕು? ಪಾತ್ರೆನಾ? ಅಂದ್ರೆ ನಾವು ಏನೇ ಒಂದು ಆರಂಭ ಮಾಡ್ಲಿ, ಒಂದು ವ್ಯವಹಾರ ಮಾಡ್ಲಿ, ಅದ್ರಲ್ಲಿ ಲಾಸ್ ತೋರಿಸುತ್ತೆ ಹೊರತು ಆದಾಯ ತೋರ್ಸಲ್ಲ. ಏನು ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ ಯಜಮಾನರು ಅಥವಾ ನೀವು? ನಾವು ಆರಂಭನೆ. ಅದು ಬಿಟ್ಟು ಬೇರೆ ಏನು ಮಾಡ್ತಾ ಇದ್ದೀರಾ? ಏನಿಲ್ಲ, ಬರೀ ಆರಂಭ. ಎಷ್ಟು ಎಕರೆ ಇದೆ? ನಮ್ಗೆ ಜಮೀನಿಲ್ಲ, ಹೊರಗಡೆಯವ್ರದ್ದು ಜಮೀನ್ ಮಾಡಿ ಮಾಡ್ತೀವ, ಅದ್ರಲ್ಲೂ ಲಾಸೆ ತೋರಿಸ್ತದೆ. ಕಷ್ಟಪಡ್ತೀವಿ, ಆದಾಯ ಇಲ್ಲ. ಜಾಬ್ ನೋಡೋಣ ಯಾವ ರೀತಿಯ ಒಂದು ವೃತ್ತಿ, ಕರ್ಮಫಲ ಅಂತ ಹೇಳಿ 10ನೇ ಮನೆಗೆ ನೋಡೋಣ. 10ನೇ ಮನೆ ಕರ್ಮಫಲ ತೋರಿಸುತ್ತೆ. 5, 3, 12 ಅಂತ ತೋರಿಸಿದಾಗ ಅದು ಯಾವಾಗಲೂ ಕೂಡ ನೀವು ಏನೇ ಕೈ ಹಾಕಿದ್ರೂ ಲಾಸ್ ಅಂತ ಫಸ್ಟೇ ಹೇಳ್ಬಿಟ್ಟಿದೆ. 5, 3, 12 ಅವಲ್ಲೇನೂ ಹೇಳಿದೆ. 5ನೇ ಮನೆ ಬರಬಾರ್ದು, ರೆಡ್ ಅದು. 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ ಅಂದ್ಬಿಡ್ತಾರೆ. ಎಲ್ಲ ಅರ್ಧಂಬರ್ಧ ಕಲ್ತಿರ್ತಕ್ಕಂಥ ಕಾಂಪೌಂಡರ್ಗಳಿಂದ ಇದಾಗಿದೆ. ಆ್ಯಕ್ಚುಲಿ ಇವರು ಒಂದು ಸರ್ಪ್ರೈಸಿಂಗ್ ಏನು ಗೊತ್ತಾ, ಜ್ಯೋತಿಷ್ಯ ಕಲ್ತ್ರೆ ದುಡ್ಡು ಮಾಡ್ತಾರೆ ಇವರು. ಹೌದು, ಜ್ಯೋತಿಷ್ಯ ಕಲ್ತ್ರೆ ಹೀಲಿಂಗ್ ಅಂತ ಬರುತ್ತೆ. ಶನಿ ಹೀಲಿಂಗ್ ಮತ್ತು ಸ್ಪಿರಿಚುವಲ್ ಲೈನ್ ಅಂತ ಬರುತ್ತೆ. ಎಷ್ಟೊಂದು ಸತಿ ಏನಾಗುತ್ತೆ, ದೇವರು ಕಷ್ಟಪಡೋರಿಗೆ ದುಡ್ಡೇ ಕೊಡಲ್ಲ. ಕೂತ್ಕೊಂಡು ಆರಾಮಾಗಿ ಇದ್ಬಿಡಪ್ಪ ನೀನು, ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಹಂಗೂ ಆಗುತ್ತೆ ಜೀವನ. ಬೇಕಾದ್ರೆ ನೋಡಿ, ಕೆಲವೊಂದು ಸ್ಟ್ರೈಕ್ ಆಗುತ್ತೆ, ತುಂಬ ಡಿಫ್ರೆಂಟಾಗಿ ಸ್ಟ್ರೈಕ್ ಆಗುತ್ತೆ ಒಬ್ಬೊಬ್ರಿಗೆ. ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದೆ ನಾನು ಸುಮ್ಮನೆ ಇದ್ಬಿಟ್ಟೆ, ಅದೇನೋ ಗೊತ್ತಿಲ್ಲ, ಅದೇನೋ ಕಲಿತೆ, ಸುಮ್ಮನೆ ಇರೋದು. ಮನೆಗೆ ಜನ ಬರ್ತಾರೆ, ಮನೆಗೆ ಅದು ಇದು ಮಾಡ್ತಾ ಇರ್ತೀನಿ. ಕೆಲವೊಂದು ಸತಿ ಕಷ್ಟಪಟ್ಟು ಹೋದಾಗ ಆ ಲೈನ್ ಅಲ್ಲ ಅಂತ ತೋರಿಸ್ತಾ ಇದೆ. 5, 3, 12 ಸ್ವಲ್ಪ ಕೃಷಿ ತೋರಿಸ್ತಾ ಇಲ್ಲ. ಪಾಯಿಂಟ್ ನಂಬರ್ 1. 5ನೇ ಮನೆ ಪಂಡಿತರನ್ನ ತೋರಿಸುತ್ತೆ. 5ನೇ ಮನೆ ಹೀಲರ್ಸ್ನ ತೋರಿಸುತ್ತೆ. ನಿಮ್ಮೂರಲ್ಲಿ ಯಾವ ಊರಲ್ಲಿದ್ದೀರೋ ಗೊತ್ತಿಲ್ಲ, ಏಜ್ ಗೊತ್ತಿಲ್ಲ. ವಿದ್ಯಾಭ್ಯಾಸ ಮಾಡೋಕ್ಕೆ, ಕಲಿಯೋಕ್ಕೆ ಯಾವುದೇ ವಯಸ್ಸಿನ ವಿಚಾರ ಬೇಕಾಗಿಲ್ಲ. ಯಾವ ವಯಸ್ಸಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಕಲಿಬೋದು. ಕಲಿಯೋ ಆಸಕ್ತಿ ಇದ್ರೆ ಸಾಕು. 5ನೇ ಮನೆ ಹೀಲಿಂಗು, ಹೆಲ್ತು, ಮತ್ತು ಒಂದು ರೀತಿಯ ಈ ಒಂದು ಪ್ರಾಣಿಕ್ ಹೀಲಿಂಗ್ ಅಂತ ಬರುತ್ತೆ. ಮತ್ತು ಇನ್ನೊಬ್ಬರಿಗೆ ಒಂದು ಸಲಹೆ ಕೊಡ್ತಕ್ಕಂಥವ್ರು, ಸಲಹೆ ಕೊಡ್ತಕ್ಕಂಥ ಕೆಲಸವನ್ನು ಇವ್ರು ಮಾಡಬೇಕಾಗತ್ತೆ. ಕನ್ಸಲ್ಟೇಷನ್ ಅಂತ ನಾವು ಕರಿತೀವಿ. ಏನು ಆರಂಭನೋ ಅದು ಏನು ಮಾಡ್ತಾ ಇದ್ದಾರೋ ಸ್ವಲ್ಪ ವಿವರವಾಗಿ ನಮಗೆ ಗೊತ್ತಿದ್ರೆ ಇನ್ನೂ ಸ್ವಲ್ಪ ಡೀಟೇಲ್ ಹೇಳ್ಬೋದು, ಇರಲಿ. ಬಟ್ ಆದರೆ ಇವ್ರಿಗೆ ಏನು ಮಾಡಬೇಕು ಅಂತ ಹೇಳಿ ಗ್ರಹಗಳು ಹೇಳ್ತಾ ಇದ್ದಾವೆ. ವೆರಿ ಸಿಂಪಲ್. ನೀವು ಆರಾಮಾಗಿದ್ದು ಇನ್ನೊಬ್ಬರಿಗೆ ಬೋಧನೆ ಮಾಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಹೀಲ್ ಮಾಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಕನ್ಸಲ್ಟೇಷನ್ ಕೊಡ್ತಕ್ಕಂಥದ್ದು, ನಿಮ್ಮ ಕ್ಷೇತ್ರ ನಿಮ್ಮ ಅನುಭವದಲ್ಲಿ ಮಾಡಿ, ನಿಮಗೆ ಕೂತಲ್ಲಿ ದುಡ್ಡು ಬರುತ್ತೆ. ಒಳ್ಳೆಯದಾಗಲಿ. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೇಕು ಅಂತ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ 106ನೇ ಬ್ಯಾಚು ಮಾರ್ಚ್ 15ನೇ ತಾರೀಕಿಗೆ ಶುರುವಾಗ್ತಾ ಇದೆ. ಇದು ಆನ್ಲೈನ್ ಕ್ಲಾಸಸ್ ಆಗಿರುತ್ತೆ. ಸೊ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ. ಇನ್ನು ದೇಶದಲ್ಲಿ ಎಲ್ಲ ವಿದೇಶದಲ್ಲೂ ಕೂಡ ಗುರೂಜಿಯವರು ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯ ತರಗತಿಗಳನ್ನು ತಗೊಂಡಿದ್ದಾರೆ. ಸೊ ಅದರಲ್ಲಿ ಒಬ್ಬ ವಿದ್ಯಾರ್ಥಿ PhD ಪದವಿಯನ್ನು ಪಡೆದಂಥ ವಿದ್ಯಾರ್ಥಿ ನಮ್ಮೊಟ್ಟಿಗೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ನಮಸ್ಕಾರ. ನಾನು ಗುರುಗಳಿಗೆ ಫಸ್ಟ್ ನನ್ನ ವಂದನೆಗಳನ್ನು ಅರ್ಪಿಸ್ತೀನಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಾನು ಗುರುಗಳ ಹತ್ರ ನಕ್ಷತ್ರ ನಾಡಿ ಕಲ್ತಿದ್ದೀನಿ, ಮತ್ತೆ ಹೈಯರ್ ಕ್ಲಾಸ್ ಮಾಡಿದ್ದೀನಿ, ಮತ್ತೆ ಇವಾಗ ಡಾಕ್ಟರೇಟ್ ಕೋರ್ಸ್ ಕೂಡ ಮಾಡ್ತಾ ಇದ್ದೀನಿ. ಗುರುಗಳು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಬೇಸಿಕ್ ಇಂದ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಒಂದು ಕುಂಡಲಿ ಹೇಗೆ ಬರೀಬೇಕು, ಕುಂಡಲಿನಲ್ಲಿ ಎಷ್ಟು ಗ್ರಹಗಳು ಬರುತ್ತೆ, ಆ ನಕ್ಷತ್ರಗಳು ಯಾವ್ದ್ಯಾವ್ದು ಬರುತ್ತೆ, ಬೇಸಿಕ್ ಇಂದ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಗೆ ಬೇಸಿಕ್ ಏನು ಗೊತ್ತಿಲ್ಲ, ನಮ್ಗೆ ಜ್ಯೋತಿಷ್ಯದ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೂ ನಾವು ಜ್ಯೋತಿಷ್ಯ ಗುರುಗಳ ಹತ್ರ ಕಲಿಬಹುದು. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಹೈಯರ್ ಕ್ಲಾಸ್ ಮಾಡೋದ್ರಿಂದ ಬುಕ್ಸ್ ಗಳೆಲ್ಲ ಕೊಡ್ತಾರೆ. ಅದರಲ್ಲಿ ತುಂಬಾ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರವನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ನಾವು ಜಾತಕನ ಮನೆ ಬರನ ನಾವು ಬದಲಾಯಿಸಕ್ ಆಗಲ್ಲ.
ಆದ್ರೂ ಸ್ವಲ್ಪ ಮಟ್ಟಿಗೆ ನಮ್ಗೆ ಯಾವ ದಿಕ್ಕಲ್ಲಿ ಹೋದ್ರೆ ನಮ್ಗೆ ಯಾವ ತರ ಒಳ್ಳೇದಾಗುತ್ತೆ ಅನ್ನೋದನ್ನ ತಿಳ್ಕೊಂಡು, ನಮ್ಗೆ 4 ದಾರಿ ಇದ್ರೆ 4 ದಾರಿನಲ್ಲಿ ನಾವು ಯಾವ್ದನ್ನ ಚೂಸ್ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಂಡು ನಾವು ಅದ್ರಲ್ಲಿ ಹೋಗೋದ್ರಿಂದ ನಮ್ ಜೀವನ ಸ್ವಲ್ಪ ಮಟ್ಟಿಗಾರು ನಾವು ಬದಲಾಯಿಸ್ಕೋಬಹುದು ಅಂತ ಹೇಳ್ತೀನಿ. ಈಗ ವಾಸ್ತು ಕ್ಲಾಸ್ ಕೂಡ ನಾನು ಗುರುಗಳ ಹತ್ರ ಮಾಡಿದೀನಿ. ವಾಸ್ತು ಕ್ಲಾಸ್ ಬಗ್ಗೆನೂ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಮ್ಗೆ 4 ದಿಕ್ಕುಗಳು ಬಿಟ್ರೆ ಬೇರೆ ಏನೂ ಗೊತ್ತಿರ್ಲಿಲ್ಲ. ಬಟ್ 4 ದಿಕ್ಕುಗಳಿಂದ 32 ದಿಕ್ಕುಗಳವರೆಗೂ ಗುರುಗಳು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇದರಿಂದ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ನಂಬಿದ್ದೀನಿ. ನಮಸ್ಕಾರ. ಎಸ್ ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಬೇಕು, ನಿಮಗೂ ಕೂಡ ಆಸಕ್ತಿ ಇದೆ ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ನಕ್ಷತ್ರ ನಾಡಿ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800 ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿಂದೆಲ್ಲ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800 ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂತ ವಿಶೇಷವಾಗಿರ್ತಕ್ಕಂತ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂತ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರ್ತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15 ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು?
ನಾನು ಸತ್ಯ ಮೇಡಮ್. ಓಕೆ, ಯಾವ ಊರಿಂದ ಕರೆ ಮಾಡ್ತಿದ್ದೀರಾ? ಸುಧೀರ್ ಅಂತ, ಉಡುಪಿ ಬ್ರಹ್ಮವರದಿಂದ. ಉಡುಪಿಯಿಂದ. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ ಸರ್. 19/4/1997. ಟೈಮಿಂಗ್ ಮಧ್ಯಾಹ್ನ 2:30. ಮಧ್ಯಾಹ್ನ 2:30. ಯಾವ ಊರಲ್ಲಿ ಹುಟ್ಟಿರೋದು? ಬ್ರಹ್ಮವರ, ಉಡುಪಿ. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ಕೆಲಸದ ಬಗ್ಗೆ ಕೇಳಬೇಕಿತ್ತು. ಕೆಲಸ ಹುಡುಕ್ತಾ ಇದ್ದೀರಾ, ಸಿಗ್ತಾ ಇಲ್ಲ ಅಂತನಾ? ಅಂದ್ರೆ ಮಾಡ್ತಾ ಇದ್ದೀನಿ ಆಲ್ರೆಡಿ. ನಾ ಮಾಡ್ತಾ ಇದ್ದೀನಿ, ಒಂದು ಸಹಕಾರ ಇಲಾಖೆಯಲ್ಲಿ ಟೆಕ್ನಿಕಲ್ ಕೆಲಸ ಮಾಡ್ತಿದ್ದೀನಿ. ಅದೇನ್ ಮಾಡಿದ್ರು ಮುಂದೆ ಏನು ಹೇಗೆ ಅಂತ ಕೇಳಬೇಕು. ಓಕೆ ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ. ಸಿಂಹರಾಶಿಲಿ ಹುಟ್ಟಿದ್ದೀರಾ? ಹೌದು ಸರ್. ಪೂರ್ವ ಪಾಲ್ಗುಣಿ ನಕ್ಷತ್ರ. ಹೌದು ಹೌದು. ಹಾಗೆ ದಶಾಭುಕ್ತಿಗಳು ನೋಡೋಣ. ವೃತ್ತಿಯಲ್ಲಿ 2020ರಿಂದ 38 ರಾಹು ದಶ ಹೇಗಿರುತ್ತೆ ಅಂತ ನೋಡೋಣ. ಮೊದಲು ರಾಹು ದಶ ನೋಡಿದಾಗ ಇಲ್ಲಿ ನಮಗೆ ಈ ಬ್ಲೂ ಕಲರ್ ನೋಡಬೇಕು. ಯಾವಾಗಲೂ ಕೂಡ ಸ್ವಲ್ಪ ಓಡಾಡೋದಿರುತ್ತೆ, ಸರಿಯಾಗಿರ್ತಕ್ಕಂಥ ಸಮಾಧಾನಕರ ಕೆಲಸ ಇರಲ್ಲ. ಆವಾಗಲೇ 9 ಅಂತ ಬಂದಾಗ ಸಮಾಧಾನ ಇರಲ್ಲ ಅಂತ ನಾನು ಫಸ್ಟೇ ಹೇಳಿದ್ದೀನಿ. 9ನೇ ಮನೆ ಅಷ್ಟು ಒಳ್ಳೆ ಒಂದು ಕಾಂಬಿನೇಷನ್ ಅಲ್ಲ. 9 ಬಂದಾಗ 9 ಅದೃಷ್ಟ ಅಂತ ಹೇಳ್ತಾರೆ ನಮ್ಮ ಕಾಂಪೌಂಡರ್ಗಳು, ಅವೆಲ್ಲ ಅಲ್ಲ. ಆದರೆ ಏನೇ ಕೆಲಸ ಮಾಡಿದ್ರೂ ಕೂಡ ಕೊನೆಯಲ್ಲಿ ಬರ್ತಕ್ಕಂಥ ಫ್ರೂಟ್ ಅಂತಿದೆಯಲ್ಲ, ಆ ಫ್ರೂಟ್ 8ನೇ ಮನೆ ಸಮಾಧಾನ ಕೊಡೋದೇ ಇಲ್ಲ 2038. ಹಾಗೆ ಈ 8ನೇ ಮನೆನೇ ಹೇಗೆ ನಾವು ಎನರ್ಜಿನ ನಾವು ಪಾಸಿಟಿವ್ ಮಾಡ್ಕೊಳ್ಳೋದು ಅಂತಂದರೆ, ನೀವಿರ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಕಂಪ್ಯೂಟರ್ ಬಳಕೆ, ನೀವಿರ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಟೆಕ್ನಿಕಲ್, ಏನಾದ್ರು ಒಂದು ಟೆಕ್ನಿಕಲ್ನ ಇನ್ವಾಲ್ವ್ ಮಾಡ್ಕೋಬೇಕು. ಇದೇ ಥರ ಒಂದೊಬ್ಬರು ಪ್ರಶ್ನೆ ಕೇಳಿದರು. ಸೇಲ್ಸಲ್ಲಿದ್ದರು, 8ನೇ ಮನೆ ಇತ್ತು. ಸರ್ ನಾವು ಸೇಲ್ಸಲ್ಲಿದ್ದೀವಿ, ನಾವು ಈ ಸೋಪು, ಪೇಸ್ಟು ಮತ್ತು ಫೇಸ್ ಪೌಡ್ರು ಇದನ್ನು ಮಾರ್ತಾ ಇದ್ದೀವಿ ಸರ್ ನಾವು ಸೇಲ್ಸಲ್ಲಿ, ಯಾಕೋ ಏಳಿಗೆನೇ ಇಲ್ಲ ಅಂತಂದರು. 8ನೇ ಮನೆ ಬಂತು. ಟೆಕ್ನಿಕಲ್ ಟ್ರೈ ಮಾಡಿ ಅಂತಂದೆ. ಸರ್ ಸೋಪಲ್ಲಿ ಏನು ಟೆಕ್ನಿಕಲ್ ಟ್ರೈ ಮಾಡೋದು ಅಂತಂದ್ರೆ ಅದೇನೋ ಗೊತ್ತಿಲ್ಲ, ಆಶ್ಚರ್ಯದಿಂದ ಅವರು ಸ್ವಲ್ಪ ದಿವಸ ಆದಮೇಲೆ ಬಂದು ನನಗೆ ಹೇಳಿದ್ರು, ಸರ್ ಇವಾಗ ನಾನೊಂದು ಶೋರೂಮಲ್ಲಿದ್ದೀನಿ, ಎ ಸಿಲಿದ್ದೀನಿ, ಬೀದಿ ಮಾರ್ಕೊಂಡು ಸೋಪ್ ಮಾರ್ತಾ ಇದ್ದೆ ಧೂಳು ಹೋಗೋಕ್ಕೆ. ಒಳ್ಳೆ ಶೋರೂಮಲ್ಲಿದ್ದೀನಿ, ಎ ಸಿಲಿದ್ದೀನಿ, ಬೇಜಾನ್ ಟಿ ವಿ ಮಾರ್ತೀನಿ, ಸಂಬಳನೂ ಬರುತ್ತೆ, ಇನ್ಸೆಂಟಿವ್ ಬರುತ್ತೆ. ಆ ಸೋಪ್ ಮಾರಬೇಕಾದ್ರೆ ಒಂದು ಯಾವುದೋ ಟಿ ವಿ ಎಸ್ ಏನೋ ಇಟ್ಕೊಂಡಿದ್ದೆ, ಮೊಪೆಡ್ ಏನೋ ಇಟ್ಕೊಂಡಿದ್ದೆ. ಇವಾಗ ಯಾವುದೋ ಬೈಕು, ಫಾಸ್ಟ್ ಬೈಕ್ ಏನೋ ಬರ್ತಾವಲ್ಲ, ಡ್ಯೂಕ್ ಬೈಕ್ ಅಂತ, ಅದು ಏನೋ ಅಂದರು. ನೋಡಿ ಹೆಂಗೆ ನಮ್ಮ ಗ್ರಹಗಳು ಯಾವ ಲೈನ್ ಹೋದರೆ ಎಲ್ಪ್ ಮಾಡುತ್ತೆ ಅಂತ. ಅದಕ್ಕೆ ಬಂದು ಕಲಿಬೇಕು ನಾವು, ಹೇಳುತ್ತೆ ಯಾವ ಲೈನ್ ಹೋಗಬೇಕು ಅಂತ. 8ನೇ ಮನೆ ಟೆಕ್ನಿಕಲ್ ಇನ್ವಾಲ್ವ್ ಆಗಬೇಕು. ಎಲ್ಲೋ ಒಂದು ಕಡೆ ಟೆಕ್ನಿಕಲ್ದು ಒಂದು ವಿಚಾರ ಬರಬೇಕಲ್ಲಿ. ಈಗ ನೋಡಿ, ನಾವು ಮಾಧ್ಯಮ ಅಂದ್ರೂ ಕೂಡ ಇದನ್ನು ಟೆಕ್ನಿಕಲ್ಲೇ, ಆ ಟೆಕ್ನಿಕಲಿಂದನೇ ಹೋಗ್ತಾ ಇರೋದು. ಆ 8ನೇ ಮನೆ ಬಂದಾಗ ಟೆಕ್ನಿಕಲ್ಗೆ ಹೋಗಬೇಕು. ಗಾಡ್ ಈಸ್ ಆಲ್ಸೋ ಟೆಕ್ನಿಕಲ್. ಸೊ 8ನೇ ಮನೆ ಈಸ್ ಆಲ್ಸೋ ಪ್ರೇಯಿಂಗ್. ಸೊ ಅದಕ್ಕೆ ಟೆಕ್ನಿಕಲಿ ಪ್ರೇ ಮಾಡ್ತೀವಿ ನಾವು. ಸೊ 8ನೇ ಮನೆಗೆ ಬರ್ತಕ್ಕಂಥದ್ದು. ಇವ್ರು 8ನೇ ಮನೆ ಶನಿ ಬಂದಿರೋದ್ರಿಂದ ಅದ್ರ ಇಂಟೆನ್ಸಿಟಿ ಕಮ್ಮಿ ಮಾಡಬೇಕು ಅಂತಂದರೆ ಎಳ್ಳೆಣ್ಣೆಯನ್ನು ದಾನ ಮಾಡಲೇಬೇಕು. ಹಾಗೆ ರಾಹು 2ನೇ ಮನೆ ಇರೋದ್ರಿಂದ ಇವರು ಸ್ವಲ್ಪ ಇನ್ನೂ ಎನ್ಹ್ಯಾನ್ಸ್ ಮಾಡ್ಕೋಬೇಕು ಮನಿ. ಎಲ್ಲರೂ ವರ್ಕ್ ಮಾಡೋದು ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಅಲ್ವಾ? ಯಾವುದೇ ಸಂಬಳ ಬಂತು ಅಂತಂದರೆ 95% ಬ್ಯಾಂಕಿಗೆ ಬಂದು ಬೀಳುತ್ತೆ. 95%, ಇನ್ನು 5% ಕ್ಯಾಶ್ ಕೊಡ್ತಾರೆ, ಅದಕ್ಕೆ ಹೇಳಿದ್ದು. ಸೊ 95% ಇವಾಗೆಲ್ಲ UPI ಅದು ಇದೆಲ್ಲ ಬಂದ್ಬಿಟ್ಟಿರೋದ್ರಿಂದ, ಬ್ಯಾಂಕಿಗೆ ಬಂದು ಬೀಳೋದ್ರಿಂದ ಎಲ್ಲರಿಗೂ ಕೂಡ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗಬೇಕು ಅನ್ನೋದೇ ಎಲ್ಲರಿಗೂ ಇರೋದು. ನನಗೆ ಆಧ್ಯಾತ್ಮಿಕ ಇನ್ಕ್ರೀಸ್ ಆಗಬೇಕು ಅನ್ನೋದೇನಿಲ್ಲ. ಈಗ ನನಗೆ ಆಧ್ಯಾತ್ಮಿಕ ಇನ್ಕ್ರೀಸ್ ಮಾಡಬೇಕು ಅಂತಿದೆ. ಆ ಆಧ್ಯಾತ್ಮಿಕ ಇನ್ಕ್ರೀಸ್ ಮಾಡಿದಾಗ ಬ್ಯಾಂಕಿಂಗ್ ಇದು ಇನ್ಕ್ರೀಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಲೆಟ್ ಅಸ್ ಬಿ ಓಪನ್ ಆ್ಯಂಡ್ ಕ್ಯಾಂಡಿಡ್. ಸೊ ಆ ರೀತಿ ಎಲ್ಲ ಸುಮ್ಮನೆ ದುಡ್ಡು ಮಾಡ್ತಾರೆ, ಅದು ಮಾಡ್ತಾರೆ. ಯಾರು ಮಾಡಲ್ಲ ಹೇಳ್ರಿ? ಏನು ನಮ್ಮ ದೇಶದ ಪ್ರಧಾನಿ ಅವ್ರಿಗೆ ಏನು ವ್ಯವಸ್ಥೆ ಇಲ್ವಾ? ಇಲ್ಲ ನಾನು ಸೈಕಲಲ್ಲಿ ಹೋಗ್ತೀನಿ ಅಂತಾರ ಎಲ್ಲರೂ ಹೋಗ್ಬೇಕಾರೆ? ಸೊ ವ್ಯವಸ್ಥೆ, ಸೊ ಹಣಕಾಸು ಅದೆಲ್ಲ ನಮಗೆ ವ್ಯವಸ್ಥೆಯನ್ನು ಕೊಡುತ್ತೆ. ಆ ವ್ಯವಸ್ಥೆಯಿಂದ ಜ್ಞಾನದ ಎಕ್ಸ್ಚೇಂಜ್ ಆಗುತ್ತೆ. ಈ ಭೂಮಿ ಮೇಲೆ ಇರ್ತಕ್ಕಂಥ ಮನುಷ್ಯ ಇರೋದೇ ಒನ್ ಟೈಮು. ಲಕ್ಸುರಿಯಿಂದ ಇದ್ದು ನೆಮ್ಮದಿಯಿಂದ ಇದ್ದು ಹೋಗೋದೇ 2 ಪಾಯಿಂಟು ನಮ್ಮ ಲೈಫಲ್ಲಿ. ನಮ್ಮ ಲೈಫಲ್ಲಿ 2 ಅಲ್ವೇನ್ರಿ? ಲಕ್ಸುರಿ ಬೇಕು, ಅದ್ರ ಜೊತೆ ನೆಮ್ಮದಿ ಬೇಕು. ಈ ನೆಮ್ಮದಿಲಿ ಎಲ್ಲ ಅಡಗಿದೆ. ಈ ನೆಮ್ಮದಿಲಿ ಏನು ಅಡಗಿದೆ? ಹೆಂಡತಿ ಕಾಟ, ಗಂಡನ ಕಾಟ, ಮಕ್ಕಳ ಕಾಟ,
ಹಾಗೆ ಅನಾರೋಗ್ಯದ ಕಾಟ ಎಲ್ಲನೂ ಅಡಗಿದೆ. ಅದಕ್ಕೆ ನೆಮ್ಮದಿ ಇಸ್ ಒನ್ ವರ್ಡ್. ಸೊ ಕಂಫರ್ಟ್, ಹ್ಯಾಪಿನೆಸ್, ನೆಮ್ಮದಿ, ಈ ಮೂರು ಎಲ್ಲದರಲ್ಲೂ ಬೇಕಾಗಿರೋದೆ. ಸೊ ಅದಕ್ಕೆ ಇವತ್ತಿನ ದಿವಸ ಹಣ ಇಂಪಾರ್ಟೆಂಟೇ. ಎಲ್ಲರೂ ಒಳ್ಳೆ ಮೊಬೈಲ್ ತಗೊಂಡಿದ್ದಾರೆ, ಅದೇ ಮೂಸಂಬಿ, ಆ್ಯಪಲ್ಲು, ಅಳಸನಣ್ಣು ಅಂತ ಯಾವುದೋ ಬರ್ತಾವಲ್ಲ ಕಂಪ್ನಿಗಳು. ಸೊ ಆ ಕಂಪ್ನಿಗಳನ್ನೇ ತೊಗೋಬೇಕು ಅಂತ ಕೆಲವರು ತುಂಬ ಇಷ್ಟಪಡ್ತಾರೆ. ಅದಕ್ಕೆ ಏನೀಗೆಲ್ಲ 1 ಲಕ್ಷ 1.25 ಲಕ್ಷ ಒಂದು ಆ ರೀತಿ ಇರ್ತಕ್ಕಂಥದ್ದು. ಯಾಕೆ ಅಂದರೆ ಅದರಲ್ಲಿ ಇರ್ತಕ್ಕಂಥ ಫೀಚರ್ಸ್ ಫಸ್ಟ್ ಇರುತ್ತೆ, ಆಮೇಲೆ ಎರಡನೇದು ಅದನ್ನು ಹಿಂಗೆ ಕೈಯಲ್ಲಿ ಇಟ್ಕೊಂಡ್ರೆ ಅದರದ್ದೇನೋ ಬ್ರ್ಯಾಂಡ್ ತೋರಿಸುತ್ತೆ ಅಲ್ವಾ. ಬ್ರ್ಯಾಂಡಿಂದ ಇದ್ದಾರೆ ಎಲ್ಲ ಜನ, ಬ್ರ್ಯಾಂಡ್. ಅದಕ್ಕೆ ಬೆಂಗಳೂರು ಕೂಡ ಬ್ರ್ಯಾಂಡ್ ಬೆಂಗಳೂರು ಅಂತ ಕರೀತಾರೆ. ಬ್ರ್ಯಾಂಡ್ ಬೇಕೇ ಬೇಕು, ಸುಮ್ಮನೆ ಯಾವುದೋ ಹಾಕಲ್ಲ. ಅದಕ್ಕೆ ಒಳ್ಳೆ ಬ್ರ್ಯಾಂಡ್ಗೆ ಯಾವಾಗಲೂ ಕೂಡ ಡೂಪ್ಲಿಕೇಟ್ಸ್ ಜಾಸ್ತಿ. ಸಾಧಾರಣ ಬ್ರ್ಯಾಂಡ್ಗೆ ಡೂಪ್ಲಿಕೇಟೇ ಬೇಡ, ನೀವು ಒಳ್ಳೆ ಬ್ರ್ಯಾಂಡೇ ಡೂಪ್ಲಿಕೇಟ್ ಜಾಸ್ತಿ ಇರುತ್ತೆ. ಹಾಗೆ ನಮ್ಮದು ಅಷ್ಟೇ, ನಕ್ಷತ್ರನಾಡಿ ಇಸ್ ಎ ವೆರಿ ಗುಡ್ ಬ್ರ್ಯಾಂಡ್. ನಮ್ಮ ನಕ್ಷತ್ರನಾಡಿ ಅಂತ ಹೇಳ್ಕೊಂಡು ನಮ್ಮ ಹತ್ರನೇ ಕಾಂಬಿನೇಷನ್ಸ್ ಹೇಳ್ಕೊಂಡು ನಮ್ಮ ಥರನೇ ಮಾಡೋರು ತುಂಬ ಜನ ಇದ್ದಾರೆ. ಹೆಸರು ನಮ್ದು ಹಾಕೊಳಕ್ಕೆ ಭಯ. ತುಂಬ ಜನ ಯೂಟ್ಯೂಬ್ಗಳು ಮಾಡ್ತಾರೆ, ಇದೇ ಥರ ಮಾಡ್ತಾರೆ. ಒರಿಜಿನಲ್ ಬ್ರ್ಯಾಂಡೇ. ಒರಿಜಿನಲ್ ಬ್ರ್ಯಾಂಡ್ ಯಾವಾಗಲೂ ಕೂಡ ಕರೆಕ್ಟಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಎಲ್ಲ ಕೊಡ್ತವೆ. ಸೊ ಇಲ್ಲಿ ರಾಹುಗೆ ಅವ್ರಿಗೆ ಗೋಮೇಧಿಕ ಹಾಕ್ಕೊಂಡ್ರೆ ಫಿನಾನ್ಸ್ ಇನ್ಕ್ರೀಸ್ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ತಕ್ಕಂಥ ಪರಿಹಾರವನ್ನು ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಮುಂದಿನ ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ಯಾವ ಊರಿಂದ ಕಾಲ್ ಮಾಡ್ತೀವಿ? ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. 28/1/73 ರಾತ್ರಿ 10:30. ರಾತ್ರಿ 10:28 28/1/73 ರಾತ್ರಿ 10:30 ಕುಂದಾಪುರ. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅವರು ಪ್ರಿಂಟಿಂಗ್ ಮಾಡ್ತಿದ್ದಾರೆ ಬಾಡಿಗೆ ಅಂಗಡಿಯಲ್ಲಿ. ಅದೀಗ ರೋಡ್ ಮಾರ್ಜಿನಲ್ಲಿ ಉಂಟು. ಅದಕ್ಕೆ ಸ್ವಂತ ಅವ್ರ ಮನೆಯ ಜಾಗದಲ್ಲಿ ಹಾಕಿದ್ದಾರೆ. ಅದು ಆಗ್ತದಾ ಇಲ್ವಾ ಅಂತ ಮಾಡ್ಲಿಕ್ಕೆ. ಓಕೆ, ಗುರುಜಿ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ನೀವು ಹೇಳಿರೋದು ಅರ್ಥ ಆಗಿಲ್ಲ, ಏನೇನು ಸತಿ ಹೇಳಿ. ಅವರು ಬಿಸ್ನೆಸ್ ಮಾಡ್ತಿದ್ದಾರೆ ಸರ್. ಏನ್ ಬಿಸ್ನೆಸ್ ಅಮ್ಮ? ಬಾಡಿಗೆ ಏನ್ ಬಿಸ್ನೆಸ್? ಪ್ರಿಂಟಿಂಗ್. ಓಕೆ, ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದಾರಾ? ಹೌದೌದು. ಓಕೆ, ಇದು ವೆಡ್ಡಿಂಗ್ ಕಾರ್ಡು ಅಲ್ಲ, ಒಂದು ನಿಮಿಷ. ವೆಡ್ಡಿಂಗ್ ಕಾರ್ಡು, ವಿಸಿಟಿಂಗ್ ಕಾರ್ಡು, ನಾನ್ ವಿಸಿಟಿಂಗ್ ಕಾರ್ಡು ಎಲ್ಲ. ವಿಸಿಟಿಂಗ್ ಕಾರ್ಡು ಮಾಡ್ತಾರೆ, ನಾನ್ ವಿಸಿಟಿಂಗ್ ಕಾರ್ಡು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ವೆರಿ ಗುಡ್. ಜೆರಾಕ್ಸ್. ಓಕೆ, ಜಿರಾಕ್ಸ್. ಓಕೆ, ಜೆರಾಕ್ಸ್. ವೆರಿ ಗುಡ್. ಓಕೆ. ಅದೀಗ ರೋಡ್ ಮಾರ್ಜಿನಲ್ಲಿ ಇದೆ ಸರ್. ಅವ್ರ ಮನೆಯಲ್ಲೇ ಒಂದು ಕಮರ್ಷಿಯಲ್ಗೆ ಹಾಕಿದ್ದಾರೆ. ಅದು ಆಗ್ತಾ ಇಲ್ಲ. ಒಂದು 5 ವರ್ಷದಿಂದ ಓದಾಡ್ತಿದ್ದೇವೆ, ಆಗ್ತಾ ಇಲ್ಲ. ಆಗುತ್ತಾ ಇಲ್ವಾ? ನಿಮ್ ಭಾಷೆ ಸ್ವಲ್ಪ ಅರ್ಥ ಆಗಿಲ್ಲ, ಏನಂತ ಹೇಳ್ತಾ ಇದಾರೆ? ಇದು ಏನೋ ರೋಡ್ ಆಗ್ತಾ ಇದಾರಾ? ಹೌದು, ಮೇನ್ ರೋಡ್ ಅಲ್ಲಿ ಉಂಟು ಸರ್ ಅದು. ಓ, ಅಂದ್ರೆ ನಿಮ್ದು ಬೇರೆ ಕಡೆ ಹೋಗ್ಬೇಕು. ಈಗ ಸದ್ಯಕ್ಕೆ ಅಲ್ಲೇ ಇದಾರಾ, ಬೇರೆ ಕಡೆ ಹೋಗಿದಾರಾ? ಹೌದೌದು. ಅಲ್ಲ, ಏನು ಅಂತ ಗೊತ್ತಾಗಿಲ್ಲ. ಬೇರೆ ಕಡೆ ಹೋಗಿದಾರಾ? ಹೋಗ್ಲಿಲ್ಲ, ಇನ್ನು ಹೋಗ್ಬೇಕಷ್ಟೇ. ಅವ್ರ ಮನೆಯಲ್ಲೇ ರೋಡ್ ಸೈಡ್ ಅದರಲ್ಲಿ ಹಾಕಿದ್ದಾರೆ ಕಮರ್ಷಿಯಲ್ಗೆ. ಓಕೆ, ರಾಹು ನೋಡೋಣ. ಅದಾಗುತ್ತಾ ಇಲ್ವಾ, ಏನ್ ಮಾಡುದು ಅಂತ. ರಾಹು 4 ಒಳ್ಳೇದೇ ಆಗುತ್ತೆ. ಕಾಂಪನ್ಸೇಷನ್ ಅಂತ ಏನೋ ಹೇಳ್ತಾರಲ್ಲ, ಅದು ಸಿಗುತ್ತೆ. ಅವ್ರು ಕರೆಕ್ಟಾಗಿ ಹೇಳಕ್ ಬಂದಿಲ್ಲ ಅನ್ಸುತ್ತೆ. ಅವ್ರದ್ದು ಜಾಗ ರೋಡ್ಗೆ ಹೋಗ್ತಾ ಇದೆ, ಅದು ಅವ್ರಿಗೆ ನಮಗೇನೋ ಗೌರ್ಮೆಂಟ್ಗೆ ಆಗ್ತದೆ ಏನೋ ಹೇಳ್ತಾ ಇದ್ದಾರೆ. 100% ಯಾಕಾಗುತ್ತೆ ಅಂದರೆ, ಈ 4ನೇ ಮನೆ ಅನ್ನೋದು ನಮಗೆ ಈ ಪ್ರಾಪರ್ಟಿ ಅಂತ ನಾವು ತಗೊಂಡಾಗ ಇಟ್ಸ್ ಎ ಪ್ರಾಪರ್ಟಿಯಿಂದ ಲಾಭ ಬರಬೇಕು. ಆ ಲಾಭ ಬರೋಕ್ಕೆ 2 ಮತ್ತು 9ನೇ ಮನೆ ಲಾಭವನ್ನು ಕೊಡುತ್ತೆ, ಗ್ರೀನಲ್ಲಿ ಇರ್ತಕ್ಕಂಥದ್ದು. ಸೊ ಡೆಫಿನೆಟ್ಲಿ ಅವ್ರಿಗೆ ಲಾಭ ಜಾಸ್ತಿ ಬರುತ್ತೆ, ನೆಮ್ಮದಿಯಾಗಿರುತ್ತೆ, ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಸ್ವಲ್ಪ ಡಿಲೇ ಅಂತ ತೋರಿಸುತ್ತೆ, 9ನೇ ಮನೆ ಯಾವಾಗಲೂ ಸ್ವಲ್ಪ ಡಿಲೇ ಅಂತ ತೋರಿಸುತ್ತೆ. ಬಟ್ ಆದರೆ ಆ ಪ್ರಾಪರ್ಟಿ ವಿಚಾರದಲ್ಲಿ ಬಂದೇ ಬರುತ್ತೆ, ಹಾಗೆ ಆಗುತ್ತೆ. ನಾವು ಅರ್ಥ ಮಾಡ್ಕೊಂಡಿರೋ ರೀತಿ ಹೇಳ್ತಾ ಇದೀವಿ. ಅವ್ರು ಏನೇನೋ ಎಲ್ಲ ಬಂದರು, ಅಲ್ಲಿ ಪ್ರಿಂಟಿಂಗಿಂದ ಬಂದು, ಜಾಗದಿಂದ ಬಂದು, ಎಲ್ಲೆಲ್ಲೋ ಬಂದು ರೋಡ್ಗೆ ಹೋಗ್ತಾ ಇದೆ ಪ್ರಾಪರ್ಟಿ, ದುಡ್ಡು ಬರುತ್ತೋ ಇಲ್ವೋ ಅಂತ ಕೇಳಿದ್ರೆ ಸರಿಯಾಗಿರೋದಂತ ಅನಿಸುತ್ತೆ. ಇರಲಿ. ಸೊ ಅಲ್ಲಿ 4ನೇ ಮನೆ, 2ನೇ ಮನೆ, 9ನೇ ಮನೆ ಖಂಡಿತ ತುಂಬ ಅದ್ಭುತವಾಗಿದೆ. ದಶಾದಲ್ಲಿ ದುಡ್ಡು ಬರ್ತಕ್ಕಂಥ ಕಾಂಬಿನೇಷನ್ 2, 11 ತೋರಿಸ್ತಾ ಇದೆ. ಇವತ್ತಲ್ಲ ನಾಳೆ ಅವರಿಗೆ ಈ ದಶದಲ್ಲಿ, ಸೂರ್ಯ ದಶದಲ್ಲಿ ಸಾಕಷ್ಟು ಹಣವನ್ನು ಗಳಿಸ್ತಕ್ಕಂಥ ಯೋಗಕ್ಕಿಂತ ಹೆಚ್ಚಾಗಿ ಇಲ್ಲಿದ್ರೆ 90% ಬರುತ್ತೆ. ಹೋಗಿ ತಗೋಬೇಕಷ್ಟೇ. ಬೀರುಲಿ ಒಂದು 10 ಲಕ್ಷ ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಇವನು ಇಲ್ಲೇ ಕೂತ್ಕೊಂಡು ನೋಡ್ತಾ ಇದ್ರೆ ಬರಲ್ಲ. ಅದು ಹೋಗಿ ಬೀರು ತೆಗೆದು ಕೈಯಲ್ಲಿ ಎತ್ಕೊಂಡು ಬರಬೇಕು. ಬೀರು ಅಷ್ಟು ದೂರದಲ್ಲಿದೆ, ಇವನು ಇಲ್ಲೇ ಕೂತಿದ್ದಾನೆ,
ನಿನಗೆ ಅದು ಹಣ ಬರುತ್ತಪ್ಪ ಅಂತಂದಾಗ ಇಲ್ಲಿ ಬಂದೇ ಇಲ್ಲ ಅಂತ ಇಲ್ಲಿ ನೋಡ್ತಾ ಹುಡುಕ್ತಾನೆ. ಅಲ್ಲೊಂದು ಸ್ವಲ್ಪ ದೂರದಲ್ಲಿ ಒಂದು ಬೀರು ಇದೆ, ಅದರೊಳಗಡೆ ಇಟ್ಟಿದ್ದೀವಿ, ಹೋಗಿ ತಗೋ. ಆ ಶ್ರಮ, ನಾನು ಹೇಳಿರೋ ಕಾರಣ ಶ್ರಮ ಪಟ್ರೆ ಮಾತ್ರನೇ ಇಲ್ಲಿ ಬರ್ತಕ್ಕಂಥ ವಿಚಾರ. ಸೊ 2-11 ಕಾಂಬಿನೇಷನ್ ಬಂದಿರತಕ್ಕಂಥದ್ದು ಯಾವುದು ಅಂದರೆ, ಚಂದ್ರ ಒಂದು ಬಸರಾ ಪರ್ಲ್ ಅಂತ ಸಿಗುತ್ತೆ, ಬಸರಾ ಪರ್ಲ್ ಜೊತೆ ನಮ್ಮ ಕೈಲಾಶ ಯಂತ್ರ ಹಾಕಿ ಸಕ್ಸಸ್ ಮೇಲೆ ಸಕ್ಸಸ್ಸು ಮತ್ತು ಅಸ್ಟ್ರಾಲಜಿ ಕಲೀರಿ, ಒಳ್ಳೆಯದಾಗುತ್ತೆ. ಓಕೆ ಮಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ 106ನೇ ಬ್ಯಾಚು ಇದೇ ತಿಂಗಳು 15ನೇ ತಾರೀಕಿನಿಂದ ಶುರುವಾಗ್ತಾ ಇದೆ. ಇದು ಆನ್ಲೈನ್ ಕ್ಲಾಸಸ್ ಆಗಿರುತ್ತೆ. ಮನೆ ಮಂದಿಯೆಲ್ಲ ಕೂತು ಈ ಒಂದು ಕ್ಲಾಸಸ್ನ ಅಟೆಂಡ್ ಮಾಡಲಿಕ್ಕೆ ಅವಕಾಶವಿರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಗುರುಜಿ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರವನ್ನು ನಮಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಹಾಗೆ ಮಾರ್ಚ್ 15ನೇ ತಾರೀಕು 15 ದಿವಸದ ಕ್ಲಾಸ್ ಇರುತ್ತೆ. ಬೆಳಿಗ್ಗೆ 11 ಗಂಟೆಗೆ ಒಂದು ಕ್ಲಾಸ್ ಇರುತ್ತೆ, ಸಂಜೆ 7 ಗಂಟೆಗೆ ಒಂದು ಕ್ಲಾಸ್ ಇರುತ್ತೆ, 1.5 ಗಂಟೆ. ಇದೇ ಆ್ಯಪ್ ನಿಮಗೆ ಸಿಗುತ್ತೆ. ಅದರಲ್ಲಿ ಅದೃಷ್ಟ ಏನೇನಿದೆ ನೋಡ್ಕೊಳ್ಳಿ, ದುರಾದೃಷ್ಟ ಏನೇನಿದೆ ನೋಡಿಕೊಂಡು ದುರಾದೃಷ್ಟಕ್ಕೆ ದಾನ ಮಾಡಿ, ಅದೃಷ್ಟಕ್ಕೆ ಉಂಗುರ ರುದ್ರಾಕ್ಷಿ ಹಾಕ್ಕೊಳ್ಳಿ. ಕಾಲಕ್ಕೆ ಅದೃಷ್ಟ ದುರಾದೃಷ್ಟದ ಗ್ರಹಗಳು ಬದಲಾವಣೆ ಬೇರೆ ಬೇರೆ ರೀತಿ ಆಗ್ತಾ ಇರುತ್ತೆ. ಅದನ್ನು ನೋಡ್ಕೊಳ್ಳೋದು ಲೈಫ್ ಲಾಂಗು ಜ್ಯೋತಿಷ್ಯ ಕಲೀಲೇಬೇಕು. ಅವರು ಭಟ್ರಂತೆ ಇವರಂತೆ ಹೋಗೋದು ಬೇಡ, ಯಾಕಂದರೆ ಭಟ್ರಿಗೂ ಮುಂದೆ ಅವ್ರ ಫ್ಯೂಚರೇ ಅವ್ರಿಗೆ ಗೊತ್ತಿಲ್ಲ. ಸೊ ಭಟ್ರು ಕಲಿಬೇಕಾಗಿರ್ತಕ್ಕಂಥ ಶಾಸ್ತ್ರ ಇದು. ಭಟ್ರು ಕಲಿಬೇಕಾಗಿರ್ತಕ್ಕಂಥ ಶಾಸ್ತ್ರ ನಕ್ಷತ್ರ ನಾಡಿ. ಸರ್ವೇ ಜನ ಸುಖಿನೋ ಭವಂತು. ಇನ್ನು ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನೀಡುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಮಾಡಿದ್ದೀವಿ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರ್ತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು.
ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ.